ನಮಸ್ಕಾರ. ಕರಾವಳಿ ಮುಂಜಾವು ಡಿಜಿಟಲ್ಗೆ ಸ್ವಾಗತ. ನಾನು ಶಿಲ್ಪಾ. ಏನಿದೆ ಇವತ್ತಿನ ಹೆಡ್ಲೈನ್ಸ್ ನೋಡೋಣ ಬನ್ನಿ. ಕೊರೋನಾ ಪಾಸಿಟಿವ್ ರೇಟ್ನಲ್ಲಿ 5ನೇ ಸ್ಥಾನದಲ್ಲಿ ಜಿಲ್ಲೆ. ರಾಷ್ಟ್ರ ಮಟ್ಟದಲ್ಲಿ ಜಿಲ್ಲೆಗೆ ಕಳಂಕ ತಂದ ಕೋವಿಡ್. ಕೊರೋನಾ ನಡೆ ಉತ್ತರ ಕನ್ನಡ ಹಳ್ಳಿಗಳ ಕಡೆಗೆ. ನಗರವಾಸಿಗಳಿಗಿಂತ ಬೆಚ್ಚಿ ಬೀಳುತ್ತಿದ್ದಾರೆ ಹಳ್ಳಿಗರು. ಚೆನ್ನೈನ ಆಂಜನೇಯ ದೇವಾಲಯಕ್ಕೆ ಮುರುಡೇಶ್ವರದ ಬಾಗಿಲು. ಆಂಜನೇಯ ದೇವಾಲಯ ಕಟ್ಟಿಸುತ್ತಿರುವ ನಟ ಅರ್ಜುನ್ ಸರ್ಜಾ. ಇಷ್ಟದೇವರ ಗುಡಿಗೆ ಮುರುಡೇಶ್ವರ ಕಲಾವಿದರ ಕುಸೂರಿ ಕೆಲಸ. ಮರದ ಕಲಾಕೃತಿಯಲ್ಲಿ ಮೂಡಿ ಬಂದಿದ್ದಾರೆ ಚಿರು ಕುಟುಂಬದ ಸದಸ್ಯರು. ಜಿಲ್ಲೆಯಲ್ಲಿ ಏರಿಕೆಯಾಗುತ್ತಿದೆ ಸೀಲ್ ಡೌನ್ ಪ್ರದೇಶ. ಕೊರೋನಾ ಸೋಂಕು ಹೆಚ್ಚಳವಾಗುತ್ತಿರುವ ಹಿನ್ನೆಲೆಯಲ್ಲಿ ಒಂದೊಂದೇ ಹಳ್ಳಿಗಳಿಗೆ ಬೀಳುತ್ತಿದೆ ಬೇಲಿ. ಗ್ರಾಮಗಳಿಗೆ ಹಬ್ಬುತ್ತಿರುವ ಕೋವಿಡ್ನಿಂದಾಗಿ ಎಚ್ಚೆತ್ತುಕೊಂಡ ಆಡಳಿತ. ಶಿರಸಿ ಮಾರಿಕಾಂಬಾ ದೇವಾಲಯಕ್ಕೆ ಹೊಸ ಆಡಳಿತ ಮಂಡಳಿ. ಅಧ್ಯಕ್ಷರಾಗಿ ರವೀಂದ್ರ, ಉಪಾಧ್ಯಕ್ಷರಾಗಿ ಸುದೇಶ್ ಆಯ್ಕೆ. ಶಿರಸಿ ಮಾರಿಗುಡಿ ಸಭಾಭವನದಲ್ಲಿ ನಡೆದ ಆಯ್ಕೆ ಸಭೆ. ಗುರುವಾರ ಪ್ರಮಾಣ ವಚನ ಸ್ವೀಕರಿಸಿದ ಹೊಸ ಸಮಿತಿ. ಶನಿವಾರ ರವಿವಾರ ಜಿಲ್ಲೆಯಾದ್ಯಂತ ಫುಲ್ ಸೀಲ್ ಡೌನ್. ನಾಳೆಯಿಂದ 4 ತಾಲೂಕಿನಲ್ಲಿ ನಿರ್ಬಂಧ. ಮುಂಡಗೋಡ, ಶಿರಸಿ, ಸಿದ್ದಾಪುರ, ಯಲ್ಲಾಪುರಕ್ಕೆ ಬೇಲಿ. ಮೇ 24ರವರೆಗೆ ಮುಂದುವರಿಯಲಿರುವ ಸೀಲ್ ಡೌನ್. ಕಾಂಗ್ರೆಸ್ ವಿರುದ್ಧ ಬಿಜೆಪಿಗರ ಅನಾವಶ್ಯಕ ಟೀಕೆ. ಎಡವಿ ಬಿದ್ದವರಿಂದಲೇ ಸರಿ ಇದ್ದವರ ಮೇಲೆ ಆರೋಪ. ಕೊರೋನಾ ಹೆಚ್ಚಳಕ್ಕೆ ಬಿಜೆಪಿ ಆಡಳಿತ ನೀತಿ ಕಾರಣ. ಕಾಂಗ್ರೆಸ್ ವಕ್ತಾರರಿಂದ ಬಿಜೆಪಿಗರ ಮೇಲೆ ಟೀಕಾ ಪ್ರಹಾರ. ಚಿಕಿತ್ಸೆಗೆ ಹೊರಟವರೇ ಅಪಘಾತದಲ್ಲಿ ಹೆಣವಾದರು. ಹೊನ್ನಾವರ ರಾಮತೀರ್ಥದ ಬಳಿ ಭೀಕರ ಅಪಘಾತ. ಆಂಬ್ಯುಲೆನ್ಸ್ ಗ್ಯಾಸ್ ಟ್ಯಾಂಕರ್ ನಡುವೆ ಅಪಘಾತ. ಗೋಕರ್ಣದ ವೃದ್ಧ ಸಾವು, ಚಾಲಕನ ಸ್ಥಿತಿ ಗಂಭೀರ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ಆರ್ಭಟಿಸುತ್ತಲೇ ಇದೆ. ದೇಶದಲ್ಲಿಯೇ ಅತಿ ಹೆಚ್ಚು ಕೊರೋನಾ ಪಾಸಿಟಿವಿಟಿ ರೇಟ್ ಹೊಂದಿರುವ ಟಾಪ್ 5 ಜಿಲ್ಲೆಗಳ ಪೈಕಿ ಉತ್ತರ ಕನ್ನಡ ಜಿಲ್ಲೆ ಗುರುತಿಸಿಕೊಂಡಿದ್ದು, ಇದು ರಾಷ್ಟ್ರ ಮಟ್ಟದಲ್ಲಿ ಕೋವಿಡ್ ಜಿಲ್ಲೆಗೆ ಕಳಂಕ ತಂದಿಟ್ಟ ಆಘಾತಕಾರಿ ಸಂಗತಿಯಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿನ ಕೊರೋನಾ ಪಾಸಿಟಿವಿಟಿ ದರ 46.4ರಷ್ಟಿದೆ. ಪ್ರಸ್ತುತ ಜಿಲ್ಲೆಯಲ್ಲಿ ಗ್ರಾಮೀಣ ಪ್ರದೇಶಕ್ಕೆ ಕೊರೋನಾ ಸೋಂಕು ವ್ಯಾಪಿಸುತ್ತಿದ್ದು, ಜಿಲ್ಲೆಯಲ್ಲಿ ಕನಿಷ್ಠ 200ರಷ್ಟು ಗ್ರಾಮ ಪಂಚಾಯತ್ ಕೊರೋನಾ ಉಪಟಳಕ್ಕೆ ಕಂಟೈನ್ಮೆಂಟ್ ಝೋನ್ ಘೋಷಣೆಯ ಅನಿವಾರ್ಯತೆಗೆ ಸಿಲುಕುವ ಎಲ್ಲಾ ಸಾಧ್ಯತೆ ಇದೆ. ಈ ಬಗ್ಗೆ ವಿಸ್ತೃತ ವರದಿ ಇಲ್ಲಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ಆರ್ಭಟಿಸುತ್ತಲೇ ಇದೆ. ದೇಶದಲ್ಲಿಯೇ ಅತಿ ಹೆಚ್ಚು ಕೊರೋನಾ ಪಾಸಿಟಿವಿಟಿ ರೇಟ್ ಹೊಂದಿರುವ ಟಾಪ್ 5 ಜಿಲ್ಲೆಗಳ ಪೈಕಿ ಉತ್ತರ ಕನ್ನಡ ಜಿಲ್ಲೆ ಗುರುತಿಸಿಕೊಂಡಿದ್ದು, ಇದು ರಾಷ್ಟ್ರ ಮಟ್ಟದಲ್ಲಿ ಕೋವಿಡ್ ಜಿಲ್ಲೆಗೆ ಕಳಂಕ ತಂದಿಟ್ಟ ಆಘಾತಕಾರಿ ಸಂಗತಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿನ ಕೊರೋನಾ ಪಾಸಿಟಿವಿಟಿ ದರ 46.4ರಷ್ಟಿದೆ. ಪ್ರಸ್ತುತ ಜಿಲ್ಲೆಯಲ್ಲಿ ಗ್ರಾಮೀಣ ಪ್ರದೇಶಕ್ಕೆ ಕೊರೋನಾ ಸೋಂಕು ವ್ಯಾಪಿಸುತ್ತಿದ್ದು, ಜಿಲ್ಲೆಯಲ್ಲಿ ಕನಿಷ್ಠ 200ರಷ್ಟು ಗ್ರಾಮ ಪಂಚಾಯತ್ ಕೊರೋನಾ ಉಪಟಳಕ್ಕೆ ಕಂಟೈನ್ಮೆಂಟ್ ಝೋನ್ ಘೋಷಣೆಯ ಅನಿವಾರ್ಯತೆಗೆ ಸಿಲುಕುವ ಎಲ್ಲಾ ಸಾಧ್ಯತೆ ಇದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಸೋಂಕಿತರ ಸಂಖ್ಯೆ ಹೆಚ್ಚಳವಾಗಿ ಸಕ್ರಿಯ ಪ್ರಕರಣಗಳ ಏರಿಕೆಯಾಗುತ್ತಿದೆ. ದೇಶದ 5 ಜಿಲ್ಲೆಗಳಾದ ಪುದುಚೇರಿಯ ಮಾಹೆ ಜಿಲ್ಲೆ ದೇಶದಲ್ಲಿಯೇ ಅತಿ ಹೆಚ್ಚು ಪಾಸಿಟಿವಿಟಿ ಹೊಂದಿದ ಜಿಲ್ಲೆ. ಅಲ್ಲಿನ ಪಾಸಿಟಿವಿಟಿ ರೇಟ್ 60.3ರಷ್ಟಿದೆ. ಇನ್ನು ರಾಜಸ್ಥಾನದ ಭರತ್ಪುರ 52%, ರಾಜಸ್ಮಂಡ್ 50%, ಕರ್ನಾಟಕದ ಬಳ್ಳಾರಿ 46.9 ಪಾಸಿಟಿವಿಟಿ ರೇಟ್ ಹೊಂದಿದ್ದರೆ, ಉತ್ತರ ಕನ್ನಡ 46.4ರಷ್ಟು ಪಾಸಿಟಿವಿಟಿ ರೇಟ್ ಹೊಂದಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೊರೋನಾ ಹಬ್ಬಲು ನಗರದಿಂದ ವಲಸೆ ಬಂದವರೇ ಕಾರಣವೆಂದು ಹೇಳಲಾಗುತ್ತಿದೆ. ಉದ್ಯೋಗ ನಿಮಿತ್ತ ಮಹಾನಗರಗಳಿಗೆ ತೆರಳಿ ಅಲ್ಲಿಂದ ಕೋವಿಡ್ ಭಯ ಶುರುವಾದ ಮೇಲೆ ಹಳ್ಳಿಗಳಿಗೆ ದೌಡಾಯಿಸಿದ ಮಂದಿಯಿಂದಲೇ ಕೋವಿಡ್ ಹರಡುವಂತಾಗಿದೆ. ಜಿಲ್ಲೆಯಲ್ಲಿ ಕೋವಿಡ್ ಟೆಸ್ಟ್ ಮಾಡಿಸಿದ 100 ಜನರ ಪೈಕಿ 47 ಜನರಿಗೆ ಕೊರೋನಾ ಸೋಂಕು ತಗುಲಿರುವುದು ವೈದ್ಯಕೀಯ ತಪಾಸಣೆಯಲ್ಲಿ ಖಾತರಿಯಾಗುತ್ತಿದೆ. ನಮ್ಮ ಜಿಲ್ಲೆಯಲ್ಲಿ ಈಗ 40-45% ಪಾಸಿಟಿವಿಟಿ ರೇಟ್ ಬರ್ತಾ ಇದೆ. ಆ್ಯಂಡ್ ಈಗ ನಿಮಗೆಲ್ಲರಿಗೂ ಗೊತ್ತಿದೆ, ಮೊನ್ನೆಯಿಂದ ನಾವು ಸ್ವಲ್ಪ ಹೆಚ್ಚು ಕಂಟೈನ್ಮೆಂಟ್ ಝೋನ್ಸನ್ನು ಮಾಡಿ ಕಂಟೈನ್ಮೆಂಟ್ ಏರಿಯಾಸ್ ಅಂತ ಮಾಡಿದ್ದೀವಿ. ಅದೊಂದು ರಿಸಲ್ಟ್ಸ್ ಇನ್ನೂ 2 ದಿನ 3 ದಿನ ಹೋಗಿ ನಂತರ ಗೊತ್ತಾಗುತ್ತೆ. ಗ್ರಾಮಾಂತರ ಪ್ರದೇಶಗಳಲ್ಲಿ ಕೂಡ ಹೆಚ್ಚು ಆಗ್ತಾ ಇರುವ ಗ್ರಾಮ ಪಂಚಾಯತ್ಸನ್ನು ನಾವು ಪ್ರತಿದಿನ ಚೆಕ್ ಮಾಡ್ತಾ ಇದ್ದೀವಿ. ಈಗಾಗಲೇ ಏನು ಮುಚ್ಚಿದೀವೋ 17 ಗ್ರಾಮ ಪಂಚಾಯತ್ಸು ಪ್ರತಿ ಕೇಸಸ್ ಏನೇನು ಬರ್ತಾ ಇದೆ
ಆ್ಯಂಡ್ ಎಲ್ಲಿಂದ ಕೇಸಸ್ ಬರ್ತಾ ಇದ್ದೀವಿ, ಪ್ರತಿಯೊಂದು ಕೇಸ್ ನಾಟ್ ಓನ್ಲಿ ಡೆತ್ ಅನಾಲಿಸಿಸ್, ಕೇಸ್ ವೈಸ್ ಅನಾಲಿಸಿಸ್ ಕೂಡ ಮಾಡ್ತಾ ಇದ್ದೀವಿ. ಮಾಡಬೇಕಂದ್ರೆ ಒಂದು ಕಂಟೈನ್ಮೆಂಟ್ ಮಾಡಿದ್ವಿ, ನೆಕ್ಸ್ಟ್ ಸ್ಟ್ರಾಟಜಿಯಲ್ಲಿ ಟ್ರಯೇಜಿಂಗ್ ಹೇಗೆ ಸ್ಟ್ರೆಂತ್ ಮಾಡುವುದನ್ನು ಈಗ ಮಾಡ್ತಾ ಇದ್ದೀವಿ. ನಿಮ್ಗೆ ಗೊತ್ತಿರುತ್ತೆ, ಥರ ಡಿಫ್ರೆಂಟ್ ಸ್ಟ್ರೈನ್ಸು ಇದೆ ಇದರಲ್ಲಿ. ಇದು ನಮ್ಮಲ್ಲಿ ನಮ್ಮ ಜಿಲ್ಲೆಯಲ್ಲಿ ಗೋವಾ ಜನ ಇದ್ದಾರೆ, ಮುಂಬೈ ಬಂದವರು ಜನ ಇದ್ದಾರೆ, ಬ್ಯಾಂಗ್ಳೂರವರು ಇದ್ದಾರೆ, ಸುಮಾರು ಹೊರ ಜಿಲ್ಲೆಯಿಂದ ಮತ್ತು ಹೊರ ರಾಜ್ಯದಿಂದ ಬಂದವರು ಜನರಿದ್ದಾರೆ. ಸೊ ಸ್ಟ್ರೈನ್ಸ್ ಹೇಗೆ ವರ್ಕ್ ಆಗ್ತಾ ಇದೆ, 5th ಡೇ ಅವರಿಗೆ ಸ್ಟೀರಾಯ್ಡ್ಸ್ ಕೊಡಬೇಕಾ, ಅದ್ರ ಬಗ್ಗೆ ಒಂದು ಸ್ಟಡಿ ಮಾಡ್ತಾ ಇದ್ದೀವಿ. ಇವ್ರನ್ನು ನಮ್ಮ ಅಬ್ಸರ್ವೇಷನ್ ಇಟ್ಕೊಳ್ಳೋದು ಹೇಗೆ, ಟ್ರೈಜಿಂಗ್ ಹೇಗೆ ಸ್ಟ್ರೆಂಥನ್ ಮಾಡೋದಂತ ಮಾಡ್ತಾ ಇದ್ದೀವಿ. ಬರುವ ದಿನದಲ್ಲಿ ಕಮ್ಮಿ ಆಗುತ್ತೆ, ಬಟ್ ಪ್ರೊವೈಡೆಡ್ ಜನ ಅವ್ರವ್ರ ಮನೆಯಲ್ಲಿ ಇರಬೇಕು, ಎಲ್ಲಿ ಹೊರಗೆ ಹೋರಾಡಬಾರ್ದು. ಅದನ್ನು ಮಾಡಿದರೆ ನಮ್ಮ ಟ್ರೀಟ್ಮೆಂಟ್ ಮತ್ತು ಕಂಟೈನ್ಮೆಂಟ್ ಅನ್ನು ನಾವು ಚೆನ್ನಾಗಿ ಮಾಡಿ ಖಂಡಿತ ನಂಬರ್ಸ್ ಅನ್ನು ಡಿಕ್ರೀಸ್ ಮಾಡ್ತೀವಿ. ಕೋವಿಡ್ ಇದೀಗ ಗ್ರಾಮಾಂತರ ಪ್ರದೇಶದಲ್ಲೇ ಅಬ್ಬರಿಸುತ್ತಿದ್ದು, ಕೊರೋನಾ ನಡಿಗೆ ಹಳ್ಳಿ ಕಡೆಗೆ ಎನ್ನುವಂತಾಗಿದೆ. ಜಿಲ್ಲೆಯಲ್ಲಿ ಮೊದಲ ಅಲೆ ವೇಳೆ ನಗರ ಹಾಗೂ ಅಲ್ಪ ಪ್ರಮಾಣದಲ್ಲಿ ಪಟ್ಟಣ ಪ್ರದೇಶಕ್ಕೆ ಸೀಮಿತವಾಗಿದ್ದ ಕೋವಿಡ್ ಎರಡನೇ ಅಲೆಯಲ್ಲಿ ತನ್ನ ಕೀಟಲೆಯನ್ನು ಹಳ್ಳಿಗಳಲ್ಲೂ ತೋರಿಸುತ್ತಿದೆ. ಇದಕ್ಕೆ ಸೂಕ್ತ ಉದಾಹರಣೆ ಎನ್ನುವಂತೆ ಜಿಲ್ಲೆಯ 19 ಗ್ರಾಮ ಪಂಚಾಯತ್ಗಳಲ್ಲಿ ಕಂಟೈನ್ಮೆಂಟ್ ಝೋನ್ ಎಂದು ಜಿಲ್ಲಾಡಳಿತ ಘೋಷಿಸಿರುವುದು. ಪ್ರಸ್ತುತ ಜಿಲ್ಲಾಡಳಿತ 19 ಗ್ರಾಮ ಪಂಚಾಯತ್ಗಳನ್ನು ಮಾತ್ರ ಲಕ್ಷ್ಯದಲ್ಲಿಟ್ಟು ಕಂಟೈನ್ಮೆಂಟ್ ಝೋನ್ ಘೋಷಣೆ ಮಾಡಿದ್ದರೂ ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಇಂತಹ ಗ್ರಾಮ ಪಂಚಾಯತ್ಗಳ ಸಂಖ್ಯೆ ಏರುತ್ತಲೇ ಇದೆ. ಇದರ ಪರಿಣಾಮವಾಗಿ ಹಳ್ಳಿಗಳಲ್ಲಿರುವ ಆರ್ಎಂಪಿ ವೈದ್ಯರಿಗೂ ಬಲು ಬೇಡಿಕೆ ಬಂದಿದೆ. ಅಲ್ಲದೆ ಹಳ್ಳಿಗಳಿಗೆ ಹೊಂದಿಕೊಂಡಿರುವ ಪಟ್ಟಣ ಪ್ರದೇಶದ ಔಷಧಿ ಅಂಗಡಿಗಳಲ್ಲಿ ಜ್ವರ, ಕೆಮ್ಮು, ನೆಗಡಿಯ ಗುಳಿಗೆಗಳು ಭಾರಿ ಪ್ರಮಾಣದಲ್ಲಿ ಖಾಲಿಯಾಗುತ್ತಿವೆ. ಪಟ್ಟಣಕ್ಕೆ ಜನರು ಅನಾವಶ್ಯಕ ತಿರುಗಾಡಬಾರದೆಂದು ಪೊಲೀಸರು ದಿನವೂ ನಿಗಾ ಇರಿಸಿ ವಾಹನಗಳನ್ನು ಹಿಡಿದು ದಂಡ ಹಾಕುತ್ತಿದ್ದಾರೆ. ಆದರೆ ಇದನ್ನು ಧಿಕ್ಕರಿಸಿದಂತೆ ಮಂದಿ ಸಂದಿಗೊಂದಿಗಳ ದಾರಿ ಹಿಡಿದು ಪೇಟೆಗೆ ಬರುತ್ತಿದ್ದಾರೆ. ಪ್ರತಿದಿನವೂ ಪೊಲೀಸರು ದಂಡ ಹಾಕಿದ್ದೇ ಬಂತು. ಆದರೆ ಜನರಿಗೆ ಪೇಟೆ ಮೋಹ ಮಾತ್ರ ಕಡಿಮೆಯಾಗುತ್ತಿಲ್ಲ. ಇನ್ನು ಕೋವಿಡ್ ಎರಡನೇ ಅಲೆ ಗ್ರಾಮ ಮಟ್ಟದಲ್ಲೂ ವ್ಯಾಪಿಸಿದ್ದು, ಜನರಲ್ಲಿ ತಿಳುವಳಿಕೆ ಕೊರತೆ ಹಾಗೂ ನಿರಾಸಕ್ತಿಯೇ ಪ್ರಮುಖ ಕಾರಣ ಎನ್ನಲಾಗಿದೆ. ಪಾಸಿಟಿವ್ ಬಂದ ವ್ಯಕ್ತಿಗಳು ಹೋಮ್ ಐಸೋಲೇಷನ್ ನಲ್ಲಿ ಹೇಗಿರಬೇಕೆಂಬ ಸರಿಯಾದ ತಿಳುವಳಿಕೆ ಇಲ್ಲದ ಕಾರಣ ಮಹಾಮಾರಿ ಕುಟುಂಬ ಸದಸ್ಯರಿಗೂ ವ್ಯಾಪಿಸುತ್ತಿದೆ. ಜ್ವರ, ನೆಗಡಿ, ಕೆಮ್ಮು ಇಂತಹ ಸಾಮಾನ್ಯ ಕಾಯಿಲೆ ಬಂದರೂ ಸ್ಥಳೀಯ ಆರ್ಎಂಪಿ ಡಾಕ್ಟರ್ ಮೊರೆ ಹೋಗುತ್ತಿದ್ದಾರೆ ವಿನಃ ಕೋವಿಡ್ ಪರೀಕ್ಷೆಗೆ ಒಳಗಾಗುತ್ತಿಲ್ಲ. ಹೀಗಾಗಿ ನಗರದ ಆಸ್ಪತ್ರೆಗಳಿಗೆ ದಾಖಲಿಸುವ ವೇಳೆಗೆ ಪರಿಸ್ಥಿತಿ ಕೈಮೀರಿರುತ್ತದೆ. ಪರಿಸ್ಥಿತಿ ಕೈಮೀರುತ್ತಿದ್ದಂತೆ ಎಚ್ಚೆತ್ತುಕೊಳ್ಳುತ್ತಿರುವ ಸ್ಥಳೀಯ ಆಡಳಿತಗಳು ಕೊರೋನಾ ತಡೆಗಾಗಿ ಸ್ವಯಂ ಲಾಕ್ ನಂತಹ ಪ್ರಕ್ರಿಯೆಗೆ ಮುಂದಾಗುತ್ತಿವೆ. 1 ವಾರ, 15 ದಿನ ಹೀಗೆ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಎಲ್ಲರ ಸಹಕಾರದೊಂದಿಗೆ ಕೆಲ ಕಠಿಣ ನಿಯಮಗಳಿಗೆ ಮುಂದಾಗುವ ಮೂಲಕ ಕೊರೋನಾ ತಡೆಗೆ ಪ್ರಯತ್ನ ಮುಂದುವರೆಸಿವೆ. ಇದೀಗ ಜಿಲ್ಲಾಡಳಿತ ಕೋವಿಡ್ ಕೇರ್ ಸೆಂಟರ್ಗಳನ್ನು ತೆರೆಯಲು ಆರಂಭಿಸಿದೆ. ಆದರೆ ಈಗಾಗಲೇ ಕಾಲ ಮೀರಿ ಹೋಗಿದೆ. ಆಗ ಈ ಕಾಯಿಲೆ ಉಲ್ಬಣಗೊಂಡ ನಂತರ ಮಿತಿ ಮೀರಿದ ನಂತರ ಈ ಫುಪ್ಪುಸಕ್ಕೆ ಈ ಕೊರೋನಾ ಆವರಿಸಿಕೊಂಡು ಬಹಳಷ್ಟು ಈ ಡ್ಯಾಮೇಜ್ ಆದ ನಂತರ ಹಾಸ್ಪಿಟ್ಲಿಗೆ ಬರ್ತಾರೆ. ಆಗ ಇಲ್ಲಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಅವರು ವೈದ್ಯರು ಪರದಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಅವರಿಗೆ ಆಕ್ಸಿಜನ್ ಬೇಕಾಗ್ತದೆ, ಆಮೇಲೆ ವೆಂಟಿಲೇಟರ್ ಬೇಕಾಗ್ತದೆ. ಹೀಗಾಗಿ ಬರುವಂಥ ಎಲ್ಲ ರೋಗಿಗಳು ಸಹಿತ ಬಹಳಷ್ಟು ತಮ್ಮ ಒಂದು ಕಾಯಿಲೆಯನ್ನು ಉಲ್ಬಣಿಸಿದ ನಂತರ ಬರ್ತಾರೆ. ಹಾಗಾಗಿ ಇದಕ್ಕೆ ಜಾಗೃತಿ ಮುಖ್ಯ, ಜಾಗೃತಿಯೇ ಅವಶ್ಯಕವಾಗಿದೆ. ಇದು ಮನೆಯಲ್ಲಿಯೇ ಗುಣಪಡಿಸಬಹುದಾದಂಥ ಒಂದು ಸಾಮಾನ್ಯವಾದ ಒಂದು ರೋಗ ಇದು. ಆದರೆ ನಿರ್ಲಕ್ಷ್ಯಕ್ಕೆ ಒಳಗಾದ್ರೆ ಮಾತ್ರ ಇದರಂಥ ಮಾರಕ ಯಾವುದೂ ಇಲ್ಲ. ಕ್ಯಾನ್ಸರ್ ಮತ್ತು ಏಡ್ಸ್ಗಳಿಗಿಂತ ಮಾರಕ ರೋಗ ಇದು. ಅದರಿಂದ ಎಲ್ಲರೂ ಜಾಗೃತರಾಗಿ ಮನೆಯಲ್ಲೇ ಇದಕ್ಕೆ ಔಷಧ ಮಾಡುವಂಥ ರೋಗ ಇದು. ಸದ್ಯ ಹಳ್ಳಿಗಳಲ್ಲಿ ಕೊರೋನಾ ಕಾರಣದಿಂದ ಸಾವು ನೋವು ಸಂಭವಿಸುತ್ತಿದ್ದು, ಮಹಾಮಾರಿ ಒಳಪ್ರವೇಶದ ನಂತರ ಸ್ಥಳೀಯ ಆಡಳಿತಗಳು ಎಚ್ಚೆತ್ತುಕೊಳ್ಳುತ್ತಿವೆ. ಜಿಲ್ಲಾಡಳಿತ ಅನುಮತಿ ನೀಡಿದ ಎಲ್ಲ ಮದುವೆ ಕಾರ್ಯಕ್ರಮ ರದ್ದು ಮಾಡಿದ್ದರೂ ಇಂದಿಗೂ ಗ್ರಾಮಾಂತರ ಪ್ರದೇಶದಲ್ಲಿ ಮದುವೆ ಕಾರ್ಯಕ್ರಮಗಳೆಲ್ಲ ನೂರಾರು ಜನ ಸೇರಿಯೇ ನಡೆಯುತ್ತಿವೆ.
ಸ್ಥಳೀಯಾಧಿಕಾರಿಗಳ ಕಟ್ಟುನಿಟ್ಟಿನ ಕ್ರಮವಿಲ್ಲದ ಕಾರಣ ಮದುವೆ ಕಾರ್ಯಕ್ರಮಗಳು ಅಪಾಯ ತಂದೊಡ್ಡುವ ಹಂತಕ್ಕೆ ತಲುಪಿವೆ. ಇನ್ನು ಗ್ರಾಮ ಮಟ್ಟದಲ್ಲಿ ರಚನೆಯಾದ ಕಾರ್ಯಪಡೆಗಳು ಹೆಸರಿಗೆ ಮಾತ್ರ ಆಗಿದ್ದು ಜನರಿಗೆ ತಿಳುವಳಿಕೆ ಮೂಡಿಸುವಲ್ಲಿ ವಿಫಲವಾಗಿವೆ ಎಂಬ ಮಾತು ಕೇಳಿ ಬಂದಿದೆ. ಟಾಸ್ಕ್ ಫೋರ್ಸ್ ಎಂಬುದು ಸಭೆ ಹಾಗೂ ಮೇಲಾಧಿಕಾರಿಗಳಿಗೆ ಮಾಹಿತಿ ತಲುಪಿಸುವುದಷ್ಟೇ ತಮ್ಮ ಕೆಲಸ ಎಂಬಂತೆ ವರ್ತಿಸುತ್ತಿವೆ. ಹೀಗಾಗಿ ಮೊದಲ ಅಲೆಯಿಂದಲೂ ಟೆಸ್ಟ್ ಹೆಚ್ಚಿಸಲು ತಾಂತ್ರಿಕ ಸಲಹಾ ಸಮಿತಿ ಸಲಹೆ ನೀಡಿದೆ. ಆದರೆ ಸರ್ಕಾರ ಎರಡನೇ ಅಲೆ ವೇಳೆ ಟೆಸ್ಟ್ ಸಂಖ್ಯೆ ಇಳಿಕೆ ಮಾಡಿದೆ. ಟೆಸ್ಟ್ ರಿಪೋರ್ಟ್ ವಿಳಂಬವಾಗುತ್ತಿದೆ ಎಂಬ ಕಾರಣಕ್ಕೆ ಟೆಸ್ಟ್ ಸಂಖ್ಯೆ ಇಳಿಕೆಯಾಗಿದೆ. ರೋಗ ಲಕ್ಷಣಗಳಿದ್ದರೆ ಮಾತ್ರ ಟೆಸ್ಟ್ ನಡೆಸಲು ಸೂಚನೆ ನೀಡಲಾಗಿದೆ. ಇದರಿಂದ ಲಕ್ಷಕ್ಕೂ ಕಡಿಮೆ ಪ್ರಮಾಣದಲ್ಲಿ ದೈನಂದಿನ ಟೆಸ್ಟ್ ಮಾಡಲಾಗುತ್ತಿದೆ. ಇನ್ನು ಜಿಲ್ಲೆಯಲ್ಲಿ ಈಗಾಗಲೇ 19 ಗ್ರಾಮ ಪಂಚಾಯತ್ಗಳನ್ನು ಸೀಲ್ ಡೌನ್ ಮಾಡಲಾಗಿದ್ದು, ಇದೇ ಸ್ಥಿತಿ ಮುಂದುವರೆದರೆ ಜಿಲ್ಲೆಯ 231 ಗ್ರಾಮ ಪಂಚಾಯತ್ಗಳಲ್ಲಿ 200ರಷ್ಟು ಗ್ರಾಮ ಪಂಚಾಯತ್ಗಳನ್ನು ಕೋವಿಡ್ ಕಾರಣದಿಂದ ಸೀಲ್ ಡೌನ್ ಮಾಡಬೇಕಾದ ಅನಿವಾರ್ಯವಾಗಲಿದೆ. ಇಲ್ಲಿ ಅಟೆಂಡ್ ಮಾಡ್ತೀವಿ. ಪಾಸಿಟಿವ್ ಬಂದವರಲ್ಲಿ 45 ವರ್ಷ ದಾಟಿದವರು ಅವರನ್ನು ಆದಷ್ಟು ಇಲ್ಲಿ ತರಲಿಕ್ಕೆ ವ್ಯವಸ್ಥೆ ಮಾಡ್ತೇವೆ. 45 ವರ್ಷದ ಒಳಗಿನವರು ಸಿಂಪ್ಟಮ್ಯಾಟಿಕ್ ಇದ್ದು ಅವರಿಗೆ ಯಾವ್ದಾದ್ರು ಕೋಮಾರ್ಬಿಡ್ ಕಂಡೀಷನ್ ಇದ್ರೆ ಅವರನ್ನೆಲ್ಲರನ್ನು ನಾವು ಇಲ್ಲಿ ದಾಖಲಾತಿ ಮಾಡಕ್ಕೆ ಅವ್ರ ಮನವೊಲಿಸಿ ಕರ್ಕೊಂಡ್ಬರ್ತೀವಿ. ಅವ್ರಿಗೆ ನಾವು ಸರಿಯಾದ ಚಿಕಿತ್ಸೆ ಮೊದಲೇ ಕೊಟ್ಟು ಸರಿ ನಮ್ಮ ನಿಗಾಣಲ್ಲಿದ್ರೆ ಈಗೇನು ಡೆತ್ ರೇಟ್ಗಳಾಗ್ತಾ ಇದೆ ಅದು ಡೆತ್ ರೇಟ್ನ ಕಂಟ್ರೋಲ್ ಮಾಡಬಹುದು, ಅದನ್ನು ಕಡಿಮೆ ಮಾಡಬಹುದು ಅಂತೇಳಿ ನಮ್ಮ ನಿರೀಕ್ಷೆ ಇದೆ. ಸೊ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತಾ ಇದ್ದೀವಿ. ಇನ್ನು ಹಳ್ಳಿಗಳಲ್ಲಿ ಕೋವಿಡ್ ಪ್ರಕರಣ ಹೆಚ್ಚುತ್ತಲೇ ಇದ್ದು ನಿಯಂತ್ರಣಕ್ಕೆ ಬಾರದ ಹಾಗಾಗಿದೆ. ಇದಕ್ಕೆ ಸರ್ಕಾರದ ತಪ್ಪು ನಿರ್ಧಾರಗಳೇ ಕಾರಣವಾಗಿದೆ. ಈ ಮೊದಲು ಕೋವಿಡ್ ಸೋಂಕಿತರನ್ನು ಹುಡುಕಿ ಚಿಕಿತ್ಸೆ ನೀಡಲಾಗುತ್ತಿತ್ತು. ಈಗ ಆರೋಗ್ಯ ಕೇಂದ್ರಕ್ಕೆ ತೆರಳಿದರೂ ಕ್ಯಾರೆ ಎನ್ನುತ್ತಿಲ್ಲ. ನಿಮಗೆ ಪಾಸಿಟಿವ್ ಬಂದಿದೆಯೇ, ಆಸ್ಪತ್ರೆಗೆ ಬಂದು ಔಷಧಿ ತೆಗೆದುಕೊಂಡು ಹೋಗಿ ಎನ್ನುತ್ತಾರೆ. ಹೀಗಾಗಿ ಪಾಸಿಟಿವ್ ಬಂದ ವ್ಯಕ್ತಿ ಊರೆಲ್ಲ ಕೋವಿಡ್ ಹಬ್ಬಿಸಿ ಆಸ್ಪತ್ರೆಗೆ ಬರುತ್ತಾನೆ. ಇಂತಹ ಸ್ಥಿತಿಯಿಂದಾಗಿಯೇ ಜಿಲ್ಲೆಯಲ್ಲಿ ಹಳ್ಳಿಗೂ ಕೊರೋನಾ ಹಬ್ಬಲು ಕಾರಣವಾಗಿದೆ. ಇದರ ಪರಿಣಾಮವಾಗಿ ಎಲ್ಲ ಹಳ್ಳಿಗಳು ಕೋವಿಡ್ ಸೋಂಕನ್ನು ಅಂಟಿಸಿಕೊಳ್ಳುತ್ತಿವೆ. ಕೊರೋನಾ ಸೋಂಕು ಹೆಚ್ಚಳದಿಂದ ಒತ್ತಡಕ್ಕೆ ಒಳಗಾಗಿ ಕಡಿಮೆ ಟೆಸ್ಟ್ ಮಾಡಲು ಸರ್ಕಾರ ಸೂಚನೆ ನೀಡಿದೆ. ರೋಗ ಲಕ್ಷಣಗಳಿದ್ದರೆ ಮಾತ್ರ ಕೊರೋನಾ ಟೆಸ್ಟ್ ನಡೆಸಲು ಸರ್ಕಾರ ಸೂಚನೆ ನೀಡಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲೆಯ ಆರೋಗ್ಯ ಕೇಂದ್ರಗಳಲ್ಲಿ ಕೋವಿಡ್ ಟೆಸ್ಟ್ ಬಗ್ಗೆ ಆರೋಗ್ಯ ಸಿಬ್ಬಂದಿಗಳು ನಿರಾಸಕ್ತಿ ತೋರುತ್ತಿದ್ದಾರೆ. ಇದು ಸಹ ಕೋವಿಡ್ ಹೆಚ್ಚಲು ಕಾರಣವಾಗಿದೆ. ಕಿಶನ್ ದಕ್ಷಿಣ ಭಾರತದ ಬಹುಭಾಷಾ ನಟ, ನಿರ್ದೇಶಕ, ನಿರ್ಮಾಪಕ ಅರ್ಜುನ್ ಸರ್ಜಾ ಹೆಸರು ಯಾರಿಗೆ ಗೊತ್ತಿಲ್ಲ ಹೇಳಿ. 150ಕ್ಕೂ ಹೆಚ್ಚು ವಿವಿಧ ಭಾಷೆಗಳ ಸಿನಿಮಾದಲ್ಲಿ ನಟಿಸಿ ಸೈ ಎನ್ನಿಸಿಕೊಂಡು ಹಲವು ಪ್ರಶಸ್ತಿಗಳನ್ನು ಪಡೆದ ಅಭಿಮಾನಿಗಳ ಪಾಲಿನ ಆಕ್ಷನ್ ಕಿಂಗ್ ಅರ್ಜುನ್ ಸರ್ಜಾ ಚೆನ್ನೈನಲ್ಲಿ ತನ್ನ ಇಷ್ಟದೇವರಾದ ಶ್ರೀ ಆಂಜನೇಯ ದೇವಾಲಯವನ್ನು ನಿರ್ಮಿಸುತ್ತಿದ್ದಾರೆ. ವಿಶೇಷ ಏನೆಂದರೆ ಚೆನ್ನೈನಲ್ಲಿ ನಿರ್ಮಾಣ ಹಂತದಲ್ಲಿರುವ ಆ ದೇವಾಲಯಕ್ಕೆ ಗರ್ಭಗುಡಿ ಹಾಗೂ ಮುಖ್ಯ ದ್ವಾರಗಳ ಕೆತ್ತನೆ ಕೆಲಸ ಮುರುಡೇಶ್ವರದ ಸತೀಶ್ ದೇವಾಡಿಗ್ ಮಾಲೀಕತ್ವದ ಶ್ರೀ ಮುರುಡೇಶ್ವರ ಕಾರ್ಮಿಂಗ್ನಲ್ಲಿ ನಡೆದಿದೆ. ಈ ಬಗ್ಗೆ ಭಟ್ಕಳದ ನಮ್ಮ ಪ್ರತಿನಿಧಿ ವಸಂತ್ ದೇವಾಡಿಗ್ ಮಾಡಿರುವ ವರದಿ ಇಲ್ಲಿದೆ ನೋಡಿ. ಕನ್ನಡಿಗರಾಗಿ ತಮಿಳು, ತೆಲುಗು ಚಿತ್ರರಂಗದಲ್ಲಿ ಹೆಸರು ಮಾಡಿರುವ ನಟ, ನಿರ್ಮಾಪಕ ಅರ್ಜುನ್ ಸರ್ಜಾ ಚೆನ್ನೈನಲ್ಲಿ ಆಂಜನೇಯ ದೇವಾಲಯ ನಿರ್ಮಿಸುತ್ತಿರುವುದು ಹಳೆಯ ಸುದ್ದಿಯಾದರೂ
ಅದೀಗ ಮುರುಡೇಶ್ವರದ ನಂಟಿನೊಂದಿಗೆ ಮತ್ತೊಮ್ಮೆ ಸುದ್ದಿಯ ಮುನ್ನೆಲೆಗೆ ಬಂದಿದೆ. ಕಲೆಗೂ ಕಲಾವಿದರಿಗೂ ಎಲ್ಲಿಲ್ಲದ ನಂಟು. ಮುರುಡೇಶ್ವರದಲ್ಲಿ ಕಾರ್ವಿಂಗ್ ಕೆಲಸದಲ್ಲಿ ಬಲು ಹೆಸರು ಮಾಡಿರುವ ಸತೀಶ್ ದೇವಾಡಿಗರ ಹೆಸರು ಹುಡುಕಿಕೊಂಡು ಚಿತ್ರನಟ ನಿರ್ಮಾಪಕ ಅರ್ಜುನ್ ಸರ್ಜಾ ತಮ್ಮ ದೇವಾಲಯದ ಬಾಗಿಲು ನಿರ್ಮಾಣದ ಕೆಲಸ ನೀಡಿದ್ದಾರೆ. ಹೀಗಾಗಿ ಸುಮಾರು 1.5 ತಿಂಗಳಿನಿಂದ ಮುರುಡೇಶ್ವರದ ಸತೀಶ್ ದೇವಾಡಿಗರ ಕಾರ್ಯಶಾಲೆಯಲ್ಲಿ ಕೆತ್ತನೆ ಕೆಲಸ ನಡೆಯುತ್ತಿದೆ. ಇನ್ನು ಶ್ರೀರಾಮ ಹಾಗೂ ಆಂಜನೇಯನ ನಂಟಿನ ಚಿತ್ರಣವನ್ನು ದ್ವಾರದ ಮೇಲೆ ಕೆತ್ತಲಾಗಿದೆ. 14 ಜನ ಕುಶಲಕರ್ಮಿಗಳು ಸತೀಶ್ ದೇವಾಡಿಗ ನೇತೃತ್ವದಲ್ಲಿ ಕೆತ್ತನೆ ಕಾರ್ಯದಲ್ಲಿ ಪಾಲ್ಗೊಂಡಿದ್ದಾರೆ. ಅಲ್ಲದೆ ಇದರಲ್ಲಿ ಉತ್ತರ ಪ್ರದೇಶ ಮೂಲದ 4 ಕಾರ್ಮಿಕರು ಕೈ ಜೋಡಿಸಿದ್ದಾರೆ. ಅರ್ಜುನ್ ಸರ್ಜಾ ಸರ್ ಚೆನ್ನೈಯಲ್ಲಿ ಆಂಜನೇಯ ಟೆಂಪಲ್ ಕಟ್ತಾ ಇದ್ದಾರೆ. ಅದಕ್ಕೆ ನಮ್ಗೆ ಇಲ್ಲಿ ಮುರುಡೇಶ್ವರದಿಂದ ಸೆಲೆಕ್ಟೆಡ್ ಮಾಡಿ ಕೆಲಸ ಎಲ್ಲ ನೋಡಿ ಆಮೇಲೆ ನಮ್ಗೆ ಕೆಲಸ ಕೊಟ್ಟಿದ್ದಾರೆ. ಗರ್ಭಗುಡಿ ಇದು ಮೇನ್ ಆಂಜನೇಯ ಟೆಂಪಲ್ ಇದೆ. ಅದನ್ನು ನಾವು ಇಲ್ಲಿ ಒಂದು 15 ಜನ ಸೇರಿ 1.5 ತಿಂಗಳಿಂದ ಕೆಲಸ ಮಾಡ್ತಾ ಇದೀವಿ. ಎಲ್ಲ ಮುಗಿದಿದೆ. ಅದರಲ್ಲಿ ಎಲ್ಲ ಆಂಜನೇಯಂದು ಸ್ಟೋರಿ ಇದೆ, ಮತ್ತೆ ಗರ್ಭಗುಡಿಯಲ್ಲಿ ಅದು ಕೆಲಸ ಇದೆ, ಅದೆಲ್ಲ ಮುಗಿದಿದೆ. ಫುಲ್ ಈ ತರ ಇದೆ ವರ್ಕ್ ಎಲ್ಲ. ಫುಲ್ ಟೋಟಲ್ ರಾಮ ಲಕ್ಷ್ಮಣ ಸೀತೆ ಅದಿದೆ, ಮತ್ತೆ ರಾಮ ಇದೆ, ಆಂಜನೇಯ ಇದೆ. ಮತ್ತೆ ಆಂಜನೇಯ ಇದು ವೆಲ್ಕಮ್ ಮಾಡ್ಲಿಕ್ಕೆ ಆ ಕಡೆ ಈ ಕಡೆ 2 ಇದೆ, ರೈಟ್ ಲೆಫ್ಟ್ ಗೆ. ಮತ್ತೆ ಈ ಕಡೆ ಪರ್ವತ ಇಟ್ಟಿದೆ. ಆಮೇಲೆ ಇಲ್ಲಿ ಇದು ಅಭಯ ಹಸ್ತ ಆಂಜನೇಯ, ಪಂಚಮುಖಿ ಆಂಜನೇಯ ಇದು. ಮತ್ತೆ ಇದರಲ್ಲಿ ಗರ್ಭಗುಡಿ ಇದೆ. ಗರ್ಭಗುಡಿ ಡೋರಲ್ಲಿ ಇದರಲ್ಲೂ ಇದೆ, ಆನೆ ಇದೆ, ಮತ್ತೆ ಇದೆ. ಫುಲ್ ತುಂಬಾ ಕೆಲಸ ಮಾಡಿದೀವಿ. ಅದರ ನಂತರ ಕಾರ್ಪೆಂಟರ್ ಎಲ್ಲ UP ಅವರು ಇದ್ದಾರೆ, ಮತ್ತೆ ಲೋಕಲ್ ಇದ್ದಾರೆ, ಇಲ್ಲಿ ಮುರುಡೇಶ್ವರದವರು ಇದ್ದಾರೆ. ಒಂದು 14 ಜನ ಕೆಲಸ ಮಾಡಿದ್ವಿ. ಆಮೇಲೆ ಪಾಲಿಸ್ಗೆ UP ಅವರು ಇದ್ದಾರೆ, ಅವರು ಕೆಲಸ ಮಾಡ್ತಾ ಇದ್ದಾರೆ. ಒಂದು 4 ಜನ ಕೆಲಸ ಮಾಡ್ತಾ ಇದ್ದಾರೆ. 1.5 ತಿಂಗಳಿಂದ ಕೆಲಸ ಎಲ್ಲ ಫಿನಿಶ್ ಆಗಿದೆ. ಇನ್ನು ದೇವಾಲಯದ ಬಾಗಿಲು ಕೆತ್ತನೆ ಕೆಲಸವೊಂದೇ ಅಲ್ಲ, ಅರ್ಜುನ್ ಸರ್ಜಾ ಮತ್ತೊಂದು ಕೆಲಸವನ್ನು ಸತೀಶ್ ಅವರಿಗೆ ನೀಡಿದ್ದಾರೆ. ಕಳೆದ ವರ್ಷವಷ್ಟೇ ಮೃತರಾದ ಖ್ಯಾತ ಕನ್ನಡ ನಟ ಚಿರಂಜೀವಿ ಸರ್ಜಾ, ಅರ್ಜುನ್ ಅವರ ಸಹೋದರ ಕಿಶೋರ್ ಸರ್ಜಾ, ತಂದೆ ಶಕ್ತಿ ಪ್ರಸಾದ್, ಪೊಗರು ಸಿನಿಮಾ ಖ್ಯಾತಿಯ ಧ್ರುವ ಸರ್ಜಾ ಅವರ ಭಾವಚಿತ್ರವನ್ನು ಮರದಲ್ಲಿಯೇ ಕೆತ್ತಿ ಜೀವ ತುಂಬಲಾಗಿದ್ದು, ಚೆನ್ನೈನಲ್ಲಿರುವ ಅರ್ಜುನ್ ಹಾಗೂ ಬೆಂಗಳೂರಿನಲ್ಲಿರುವ ಧ್ರುವ ಸರ್ಜಾ ಮನೆಯನ್ನು ಸೇರಲು ಸಿದ್ಧವಾಗಿದೆ. ಇದನ್ನು ಅರ್ಜುನ್ ಸರ್ಜಾ ಅವರ ಕೋರಿಕೆಯ ಮೇರೆಗೆ ಕೈಗೆತ್ತಿಕೊಳ್ಳಲಾಗಿದೆ. ಪ್ರತಿಕ್ರಿಯೆ ನೀಡಿರುವ ಕೆತ್ತನೆ ಕೆಲಸದ ರೂವಾರಿ ಸತೀಶ್, ನಮ್ಮ ಕೆಲಸದ ಬಗ್ಗೆ ಪ್ರೀತಿ ಹಾಗೂ ಭರವಸೆಯನ್ನು ಹೊಂದಿ ಅರ್ಜುನ್ ಸರ್ಜಾ ಅವರು ಈ ಕೆಲಸವನ್ನು ನಮಗೆ ನೀಡಿದ್ದಾರೆ. ನಿಗದಿತ ಅವಧಿಯಲ್ಲಿ ಅವರ ಇಷ್ಟದಂತೆ ಕೆಲಸವನ್ನು ಮುಗಿಸಲಾಗಿದ್ದು, ಚೆನ್ನೈಗೆ ತೆರಳಲು ಸಿದ್ಧರಾಗಿದ್ದೇವೆ. ಅಲ್ಲಿಗೆ ತೆರಳುವ ಕಾರ್ಮಿಕರ ಕೋವಿಡ್ ಪರೀಕ್ಷಾ ವರದಿ ಕೈ ಸೇರುವುದನ್ನೇ ಕಾದು ಕುಳಿತಿದ್ದೇವೆ ಎಂದು ತಿಳಿಸಿದರು. ಅದರ ನಂತರ ಅವ್ರದ್ದು ಭಾವಚಿತ್ರದ ಕೊಟ್ಟಿದ್ದಾರೆ. ಅಣ್ಣ ಕಿಶೋರ್ ಸರ್ಜಾ, ಅರ್ಜುನ್ ಸರ್ಜಾ ಅವರ ಅಣ್ಣ ಕಿಶೋರ್ ಸರ್ಜಾ, ಮತ್ತೆ ಅವ್ರದ್ದು ಶಕ್ತಿ ಪ್ರಸಾದ್ ಅವ್ರ ಪಪ್ಪ, ಮತ್ತೆ ಅವರ ಅಳಿಯ ಚಿರಂಜೀವಿ ಸರ್ಜಾ ಅವ್ರದ್ದು ಮಾಡಿದ್ದೀವಿ. ಮತ್ತೆ ಇನ್ನೊಂದು ಇಲ್ಲಿ ಇದೆ, ಇದು ಧ್ರುವ ಸರ್ಜಾ ಅವರಿಗೆ ಕೊಡ್ಲಿಕ್ಕಿದೆ. ಒಟ್ಟಾರೆ ಜಿಲ್ಲೆಯ ಕಲಾವಿದರೋರ್ವರ ಮರದ ಕೆತ್ತನೆಯ ಕೆಲಸ ಖ್ಯಾತ ನಟರೋರ್ವರ ಕಣ್ಣಿಗೆ ಬಿದ್ದು ಅದು ಮತ್ತಷ್ಟು ಬೆಳಗುವಂತೆ ಆಗಿದೆ. ಆ ಮೂಲಕ ಮುರುಡೇಶ್ವರದ ಸತೀಶ್ ದೇವಾಡಿಗರ ಪ್ರತಿಭೆ ಮತ್ತಷ್ಟು ಹೊಳಪು ಕಾಣಲಿದೆ ಎಂದೇ ಹೇಳಲಾಗಿದೆ. ಕೊರೋನಾ ಸೋಂಕು ಹೆಚ್ಚುತ್ತಿರುವ ಕಾರಣ ಜಿಲ್ಲೆಯಲ್ಲಿ ಮತ್ತಷ್ಟು ಪ್ರದೇಶಗಳನ್ನು ಸೀಲ್ ಡೌನ್ ಮಾಡಲಾಗುತ್ತಿದೆ. ಕುಮಟಾ ತಾಲೂಕಿನ ಹೆಗಡೆ ಮತ್ತು ಮಾಸೂರು, ಹಳಿಯಾಳದ ಪಟ್ಟಣ ಪ್ರದೇಶ ಮತ್ತು ಮಂಗಳವಾಡ ಗ್ರಾಮಗಳು, ಸಿದ್ದಾಪುರ ಪಟ್ಟಣದ APMC, ಹೊಸೂರು ಸಂಪಿಕೇರಿ, ಕನಕದಾಸಗಲ್ಲಿ, ಕಾಳಿದಾಸಗಲ್ಲಿ, ದೇವಸ್ಥಾನ ಬೀದಿ, ಗಣಪತಿ ಗಲ್ಲಿಗಳಲ್ಲಿ ಸೀಲ್ ಡೌನ್ ಮಾಡಲಾಗಿದೆ. ಇದು ಮತ್ತಷ್ಟು ಹೆಚ್ಚುತ್ತಲೇ ಇವೆ.
ಕೊರೋನಾ ಸೋಂಕು ಹೆಚ್ಚುತ್ತಿರುವ ಕಾರಣ ಜಿಲ್ಲೆಯಲ್ಲಿ ಮತ್ತಷ್ಟು ಪ್ರದೇಶಗಳನ್ನು ಸೀಲ್ ಡೌನ್ ಮಾಡಲಾಗುತ್ತಿದೆ. ಕುಮಟಾ ತಾಲೂಕಿನ ಹೆಗಡೆ ಮತ್ತು ಮಾಸೂರು, ಹಳಿಯಾಳದ ಪಟ್ಟಣ ಪ್ರದೇಶ ಮತ್ತು ಮಂಗಳವಾಡ ಗ್ರಾಮಗಳು, ಸಿದ್ದಾಪುರದ ಎಪಿಎಂಸಿ, ಹೊಸೂರಿನ ಸಂಪಿಕೇರಿ, ಕನಕದಾಸಗಲ್ಲಿ, ಕಾಳಿದಾಸಗಲ್ಲಿ, ದೇವಸ್ಥಾನ ಬೀದಿ, ಗಣಪತಿ ಗಲ್ಲಿಗಳಲ್ಲಿ ಸೀಲ್ ಡೌನ್ ಮಾಡಲಾಗಿದೆ. ಇನ್ನು ಕೊರೋನಾ ಹಾಟ್ಸ್ಪಾಟ್ ಆಗಿರುವ ಕಾರಣ ಕುಮಟಾ, ಹೆಗಡೆ, ಚಿಟ್ಟೆಕಂಬಿ ಹಾಗೂ ಮಾಸೂರಿಗೆ ತೆರಳುವ ಮಾರ್ಗವನ್ನು ಬುಧವಾರ ರಾತ್ರಿ ಸಂಪೂರ್ಣವಾಗಿ ಸೀಲ್ ಡೌನ್ ಮಾಡಲಾಗಿದೆ. ಪ್ರತಿದಿನ ಈ ಪ್ರದೇಶಗಳ ನಿವಾಸಿಗಳಿಗೆ ಪಾಸಿಟಿವ್ ಹೆಚ್ಚಿನ ಪ್ರಮಾಣದಲ್ಲಿ ಬರುತ್ತಿದ್ದುದನ್ನು ಕಂಡು ಇದು ಕಂಟೈನ್ಮೆಂಟ್ ಝೋನ್ ಎಂಬ ಶಬ್ದ ವಾರದಿಂದಲೂ ಜನರ ಬಾಯಲ್ಲೇ ಕೇಳಿ ಬರುತ್ತಿತ್ತು. ಅಂತೂ ಈಗ ಜಿಲ್ಲಾಡಳಿತದ ಆದೇಶದ ಮೇರೆಗೆ ತಾಲೂಕಾಡಳಿತವು ಜನರ ಸುರಕ್ಷತೆ ದೃಷ್ಟಿಯಿಂದ ಹಾಗೂ ಸೋಂಕಿನ ಏರಿಕೆ ಪ್ರಮಾಣ ತಗ್ಗಿಸಲು ಮಾಸೂರು ರಸ್ತೆಯನ್ನು ಚಿಟ್ಟೆಕಂಬಿ ಬಳಿ ಸೀಲ್ ಡೌನ್ ಮಾಡಿದೆ. ಇನ್ನು ಮಾಸೂರು ರಸ್ತೆಯ ಇನ್ನೊಂದು ತುದಿಯಲ್ಲೂ ಸಂಪೂರ್ಣ ಬ್ಲಾಕ್ ಮಾಡಲಾಗಿದ್ದು ಪೊಲೀಸ್ ಸಿಬ್ಬಂದಿ ಕಣ್ಗಾವಲು ಇದೆ. ಸಾರ್ವಜನಿಕರು ಯಾವುದೇ ಕಾರಣಕ್ಕೂ ಗ್ರಾಮದಿಂದ ಹೊರಗೆ ಬರಬಾರದು ಹಾಗೂ ಗ್ರಾಮದಲ್ಲಿ ಕೊರೋನಾ ಸೋಂಕಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದು ಮುಂದೆ ಯಾವುದೇ ಕಾರಣಕ್ಕೂ ಇನ್ನೊಂದು ಭಾಗಕ್ಕೆ ರೋಗ ಹರಡದಂತೆ ಎಚ್ಚರಿಕೆ ವಹಿಸಲು ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಾಲೂಕಾಡಳಿತ ತಿಳಿಸಿದೆ. ಇನ್ನು ಸ್ಥಳದಲ್ಲಿ ತಹಶೀಲ್ದಾರ್ ಮೇಘರಾಜ್ ನಾಯ್ಕ್, ಸಿಪಿಐ ಶಿವಪ್ರಕಾಶ್, ಪಿಎಸ್ಐ ಆನಂದಮೂರ್ತಿ, ನೋಡೆಲ್ ಅಧಿಕಾರಿ ಆರ್ಜಿ ಗುನ್ಗಿ, ಪಂಚಾಯತ್ ಪಿಡಿಒ ಶಿವಾನಂದ್ ಜೋಯಿಸ್ ಮುಂತಾದವರು ಉಪಸ್ಥಿತರಿದ್ದರು. ಅಲ್ಲದೆ ಸಿದ್ದಾಪುರ ಪಟ್ಟಣದಲ್ಲಿ 5 ವಾರ್ಡ್ಗಳನ್ನು ಸಂಪೂರ್ಣ ಸೀಲ್ ಡೌನ್ ಮಾಡಲಾಗಿದೆ. ಎಪಿಎಂಸಿ, ಹೊಸೂರು, ಸಂಪಿಕೇರಿ, ಕನಕದಾಸಗಲ್ಲಿ, ಕಾಳಿದಾಸಗಲ್ಲಿ, ದೇವಸ್ಥಾನ ಬೀದಿ, ಗಣಪತಿ ಗಲ್ಲಿಗಳಲ್ಲಿ ಸೀಲ್ ಡೌನ್ ಮಾಡಲಾಗಿದೆ. ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಕುಮಾರ್ ಡಿ ನಾಯ್ಕ್ ಹಾಗೂ ಸಿಬ್ಬಂದಿಗಳು ಮುಂದೆ ನಿಂತು ಸೀಲ್ ಡೌನ್ ಮಾಡಿಸಿದ್ದಾರೆ. ಈಗಾಗಲೇ ಕಾರವಾರ ತಾಲೂಕಿನ ಚಿತ್ತಾಕುಲ ಮತ್ತು ಮಲ್ಲಾಪುರ ಗ್ರಾಮ ಪಂಚಾಯತ್ ಸೀಲ್ ಡೌನ್ ಮಾಡಲಾಗಿದೆ. ಕಾರವಾರ ನಗರ ಮತ್ತು ದಾಂಡೇಲಿಯನ್ನು ಸೀಲ್ ಡೌನ್ ಮಾಡಲಾಗಿದೆ. ಹಳಿಯಾಳ ಪಟ್ಟಣ ಮತ್ತು ಮಂಗಳವಾಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸೀಲ್ ಡೌನ್ ಮಾಡಲಾಗಿದೆ. ಇನ್ನು ಕುಮಟಾ ಹೆಗಡೆ ಗ್ರಾಮದಲ್ಲಿರುವ ಮೊರಾರ್ಜಿ ಶಾಲೆಯನ್ನು ಕೂಡ ಕೋವಿಡ್ ಕೇರ್ ಸೆಂಟರ್ ಆಗಿ ಮಾಡಲು ಅಧಿಕಾರಿಗಳು ನಿರ್ಧರಿಸಿದ್ದಾರೆ. ಸದ್ಯ ಬೆಡ್ಗಳನ್ನು ಹಾಕಲಾಗಿದ್ದು ಅಗತ್ಯ ಬಿದ್ದರೆ ಇಲ್ಲಿಯೂ ಚಿಕಿತ್ಸೆ ನೀಡಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ತಾಲೂಕಾ ಆಸ್ಪತ್ರೆಯನ್ನು ಸಂಪೂರ್ಣ ಕೋವಿಡ್ ಸೆಂಟರ್ ಮಾಡಿ 24 ಬೆಡ್ಗಳಿಂದ 60 ಬೆಡ್ಗಳಿಗೆ ಏರಿಕೆ ಮಾಡಿ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಳಲಾಗಿದೆ. ಜೊತೆಗೆ ಸೈಕ್ಲೋನ್ ಸೆಂಟರ್ನಲ್ಲೂ ಚಿಕಿತ್ಸೆ ನೀಡಲು ಶುರು ಮಾಡಲಾಗಿದೆ. ಎಲ್ಲಾ ಕಡೆ ಭರ್ತಿಯಾದಲ್ಲಿ ಮೊರಾರ್ಜಿ ಶಾಲೆ ಬಳಕೆ ಆಗಲಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ನಾಡಿನ ಆದಿದೇವತೆ ಶಿರಸಿ ಮಾರಿಕಾಂಬಾ ದೇವಾಲಯದ ನೂತನ ಆಡಳಿತ ಮಂಡಳಿ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಗುರುವಾರ ನಡೆದಿತ್ತು. ಅಧ್ಯಕ್ಷರಾಗಿ ನಿವೃತ್ತ ಎಸಿಎಫ್ ರವೀಂದ್ರ ಜಿ ನಾಯ್ಕ್, ಉಪಾಧ್ಯಕ್ಷರಾಗಿ ಬಿಎಸ್ಎನ್ಎಲ್ ನಿವೃತ್ತ ಇಂಜಿನಿಯರ್ ಸುದೇಶ್ ಜೋಗ್ಳೇಕರ್ ಆಯ್ಕೆಯಾಗಿದ್ದಾರೆ. ಶಿರಸಿಯ ಪ್ರಸಿದ್ಧ ಶ್ರೀ ಮಾರಿಕಾಂಬಾ ದೇವಾಲಯದ ನೂತನ ಧರ್ಮದರ್ಶಿ ಮಂಡಳಿಯ ಅಧ್ಯಕ್ಷರಾಗಿ ನಿವೃತ್ತ ಎಸಿಎಫ್ ರವೀಂದ್ರ ಜಿ ನಾಯ್ಕ್ ಅವರು ಆಯ್ಕೆಯಾಗಿದ್ದಾರೆ. ಅಂತ್ಯ ಉಪಾಧ್ಯಕ್ಷರಾಗಿ ಬಿಎಸ್ಎನ್ಎಲ್ ನಿವೃತ್ತ ಇಂಜಿನಿಯರ್ ಸುದೇಶ್ ಜೋಗ್ಳೇಕರ್ ಆಯ್ಕೆಯಾದರು. ಮಂಡಳಿಯ ಇದರ 3 ಸದಸ್ಯರೊಂದಿಗೆ ದೇವಾಲಯದ ಪ್ರಾಂಗಣದಲ್ಲಿ ಗುರುವಾರ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ಅನುಗುಣವಾಗಿ ನಾನು ಶ್ರದ್ಧೆ, ನಿಷ್ಠೆ, ಪ್ರಾಮಾಣಿಕತೆ, ನಿಸ್ವಾರ್ಥತೆಯಿಂದ ಭಜನ ಪಕ್ಷಪಾತಕ್ಕೆ ಆಸ್ಪದ ಕೊಡದೆ ಭಕ್ತಿಭಾವದಿಂದ ಅಧ್ಯಕ್ಷ ಒಬ್ಬರಿಲ್ಲದೆ ಈ ದೇವಸ್ಥಾನದ ಯಾವುದೇ ಕೆಲಸ ಕಾರ್ಯಕ್ಕಾಗಿ ಮಾಡೋದಕ್ಕೆ ಶಕ್ಯವಾಗುವುದಿಲ್ಲ. ಅವರೆಲ್ಲರ ಸಹಕಾರ ಬೇಕು. ಅದೇ ರೀತಿ ಈ ಸಂದರ್ಭದಲ್ಲಿ ನಾನು ಬಾಬುದಾದ ಅವರನ್ನು ಮರೆಯಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಅವರ ಸೇವೆಯು
ಅವರ ಸಹಕಾರ ಈ ಸಂದರ್ಭದಲ್ಲಿ ಅತ್ಯವಶ್ಯವಾಗಿ ಬೇಕೇ ಬೇಕು. ಅವರ ಸಹಕಾರವನ್ನು ನಾನು ಈ ಸಂದರ್ಭದಲ್ಲಿ ಕೋರ್ತೇನೆ. ಇನ್ನು ದೇವಸ್ಥಾನದ ಆಡಳಿತಾಧಿಕಾರಿಯೂ ಆಗಿರುವ ಜಿಲ್ಲಾ ಸೆಷನ್ ನ್ಯಾಯಾಧೀಶ ಸಿ ರಾಜಶೇಖರ್ ಆನ್ಲೈನ್ ಮೂಲಕ ಪ್ರಮಾಣ ವಚನ ಬೋಧಿಸಿದರು. ಮುಂದಿನ 5 ವರ್ಷದ ಅವಧಿಗೆ ಧರ್ಮದರ್ಶಿ ಮಂಡಳ ಅಧಿಕಾರ ನಡೆಸಲಿದ್ದು, ಸದಸ್ಯರಾಗಿ ಸುಧೀರ್ ಹಂದ್ರಾಳ್, ವತ್ಸಲಾ ಹೆಗ್ಡೆ ಮತ್ತು ಶಿವಾನಂದ್ ಶೆಟ್ಟಿ ನೇಮಕಗೊಂಡಿದ್ದಾರೆ. ಮೀಡಿಯಾ ಜನರಿಗೆಲ್ರಿಗೂ ನಮ್ಮ ಹಿಂದೂ ಜನರ ಪರವಾಗಿ ನಾನು ಎಲ್ರಿಗೂ ನಮಸ್ಕಾರ. ಯಾವತ್ತೂ ನೀವು ನಮ್ಮ ಜೊತೆಗಿರಿ, ನಮ್ಗೆ ಸಹಕಾರ ಕೊಡ್ರಿ, ನಾವೆಲ್ಲ ಸೇರಿ ಒಂದು ಅಭಿವೃದ್ಧಿ ಮಾಡೋಣ ಅಂತ ನಾನು ಹೇಳ್ತೇನೆ. ಇನ್ನು ಪ್ರಮಾಣ ವಚನ ಸಮಾರಂಭದಲ್ಲಿ ಹೆಚ್ಚುವರಿ ಜಿಲ್ಲಾ ಸೆಷನ್ ನ್ಯಾಯಾಧೀಶ ಶಾಂತಿ ಶಿವಪ್ಪ, ಈ ಹಿಂದಿನ ಆಡಳಿತ ಮಂಡಳಿ ಸದಸ್ಯರು, ಬಾಬುದಾರರು ಪಾಲ್ಗೊಂಡಿದ್ದರು. ಪಾತ್ರಕ್ಕೆ ಆಸ್ಪದ ಕೊಡದೆ ಭಕ್ತಿ ಭಾವದಿಂದ ದೇವಸ್ಥಾನದ ಸಮಗ್ರ ಅಭಿವೃದ್ಧಿ ಹಾಗೂ ಜನಹಿತ ಕಾರ್ಯ ಕೊಡದೆ ಭಕ್ತಿಭಾವದಿಂದ ದೇವಸ್ಥಾನದ ಸಮಗ್ರ ಅಭಿವೃದ್ಧಿ ಹಾಗೂ ಜನಹಿತ ಕಾರ್ಯ ನಿರ್ವಹಿಸಲು ಶ್ರಮಿಸುತ್ತೇನೆಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇನೆ. ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ದೇವಸ್ಥಾನದ ಸಂವಿಧಾನಕ್ಕನುಗುಣವಾಗಿ ನಾನು ಮುಂದಿನ ಶನಿವಾರ ರವಿವಾರ ಜಿಲ್ಲೆಯ ಎಲ್ಲೆಡೆ ಸೀಲ್ ಡೌನ್ ಮಾಡಲಾಗುತ್ತಿದ್ದು, ಸಿದ್ದಾಪುರ, ಶಿರಸಿ, ಯಲ್ಲಾಪುರ, ಮುಂಡಗೋಡದಲ್ಲಿ ನಾಳೆಯಿಂದಲೇ ಸೀಲ್ ಡೌನ್ ಮಾಡಲಾಗುತ್ತಿದೆ. ಮೇ 24ರವರೆಗೆ ಈ ತಾಲೂಕುಗಳಲ್ಲಿ ಸೀಲ್ ಡೌನ್ ಜಾರಿಯಲ್ಲಿರುತ್ತದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಮ್ ಹೆಬ್ಬಾರ್ ಹೇಳಿದ್ದಾರೆ. ಮುಂದಿನ ಶನಿವಾರ ಮತ್ತು ರವಿವಾರ ಜಿಲ್ಲೆಯ ಎಲ್ಲೆಡೆ ಸೀಲ್ ಡೌನ್ ಮಾಡಲಾಗುತ್ತಿದ್ದು, ಸಿದ್ದಾಪುರ, ಶಿರಸಿ, ಯಲ್ಲಾಪುರ, ಮುಂಡಗೋಡ್ನಲ್ಲಿ ನಾಳೆಯಿಂದಲೇ ಸೀಲ್ ಡೌನ್ ಮಾಡಲಾಗುತ್ತಿದೆ. ಮೇ 24ರವರೆಗೆ ಈ ತಾಲೂಕುಗಳಲ್ಲಿ ಸೀಲ್ ಡೌನ್ ಜಾರಿಯಲ್ಲಿರುತ್ತದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಮ್ ಹೆಬ್ಬಾರ್ ತಿಳಿಸಿದ್ದಾರೆ. ಇನ್ನು ಈ ಬಗ್ಗೆ ಮಾಧ್ಯಮ ಹೇಳಿಕೆ ನೀಡಿರುವ ಸಚಿವ ಶಿವರಾಮ್ ಹೆಬ್ಬಾರ್, ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ವ್ಯಾಪಕವಾಗಿ ಹರಡುತ್ತಿರುವುದರಿಂದ ಅವಶ್ಯಕವಾಗಿ ಸೀಲ್ ಡೌನ್ ಕ್ರಮಕ್ಕೆ ಮುಂದಾಗಲಾಗಿದೆ. ಜಿಲ್ಲೆಯಲ್ಲಿ ಮೇ 22 ಶನಿವಾರ ಮತ್ತು 24 ರವಿವಾರದಂದು ಪೂರ್ತಿ ಸೀಲ್ ಡೌನ್ ಜಾರಿಯಲ್ಲಿ ಬರಲಿದೆ. ಸಿದ್ದಾಪುರ, ಶಿರಸಿ, ಯಲ್ಲಾಪುರ ಮತ್ತು ಮುಂಡಗೋಡ ತಾಲೂಕು ಹಾಗೂ ಪಟ್ಟಣ ವ್ಯಾಪ್ತಿಯಲ್ಲಿ ಮೇ 21ರಿಂದ ಅಂದರೆ ಶುಕ್ರವಾರದಿಂದಲೇ ಸೀಲ್ ಡೌನ್ ಜಾರಿಯಾಗಲಿದೆ. ಈ ವೇಳೆ ಅವಶ್ಯಕ ವಸ್ತುಗಳ ಖರೀದಿಗೆ ಅವಕಾಶವಿಲ್ಲ. ಯಾವುದೇ ಓಡಾಟಕ್ಕೂ ಆಸ್ಪದವಿಲ್ಲ. ಆಸ್ಪತ್ರೆ, ಔಷಧ ಹೆಸರಲ್ಲಿ ಜನರು ಅನಗತ್ಯ ಓಡಾಟ ನಡೆಸಬಾರದು. ಸಿದ್ದಾಪುರ, ಶಿರಸಿ, ಯಲ್ಲಾಪುರ ಮತ್ತು ಮುಂಡಗೋಡ ತಾಲೂಕು ಮತ್ತು ಪಟ್ಟಣ ವ್ಯಾಪ್ತಿಯಲ್ಲಿನ ಸೀಲ್ ಡೌನ್ ಮೇ 24ರವರೆಗೆ ಜಾರಿಯಲ್ಲಿ ಬರಲಿದೆ. ಅವಶ್ಯಕ ಸಾಮಗ್ರಿ ಹಿಂದೆ ಖರೀದಿಸಲು ಸಚಿವ ಹೆಬ್ಬಾರ್ ಅವರು ಇದೇ ಸಂದರ್ಭದಲ್ಲಿ ಕರೆ ನೀಡಿದ್ದು, ಎಲ್ಲರೂ ಸಹಕರಿಸಬೇಕೆಂದು ಇದೇ ವೇಳೆ ವಿನಂತಿಸಿದ್ದಾರೆ. ಜಿಲ್ಲೆಯಾದ್ಯಂತ ಪಸರಿಸುತ್ತಿರುವ ಕೋವಿಡ್ನ ಹಿನ್ನೆಲೆಯಲ್ಲಿ ನಾಳೆ 10 ಗಂಟೆಯಿಂದ ಸಿದ್ದಾಪುರ, ಶಿರಸಿ, ಯಲ್ಲಾಪುರ ಮತ್ತು ಮುಂಡಗೋಡ 4 ಪಟ್ಟಣಗಳಲ್ಲೂ ಕೂಡ ಸೀಲ್ ಡೌನ್ ಮಾಡುವ ನಿರ್ಣಯವನ್ನು ತೆಗೆದುಕೊಂಡಿದ್ದೇವೆ. ಇವತ್ತು ಇಡೀ ಜಿಲ್ಲೆಯಲ್ಲಿ ಶನಿವಾರ ಮತ್ತು ಆದಿತ್ಯವಾರ
ನಾಳೆ ಬರುವಂಥ ಶನಿವಾರ ಮತ್ತು ಆದಿತ್ಯವಾರ ಇಡೀ ಜಿಲ್ಲೆಯ ಎಲ್ಲ ತಾಲೂಕುಗಳು ಕೂಡ ಸೀಲ್ ಡೌನ್ ಆಗುತ್ತೆ. ಈ ಎಲ್ಲ ಕಾನೂನುಗಳು 24ನೇ ತಾರೀಕಿನ ಸಂಜೆಯ ತನಕ ಜಾರಿಯಲ್ಲಿರುತ್ತೆ. ಮುಂದಿನ ದಿನಾಂಕವನ್ನು ಬದಲಾವಣೆಯನ್ನು ಪರಿಸ್ಥಿತಿ ಆಧರಿಸಿ ನಿರ್ಣಯ ಮಾಡಲಾಗತ್ತೆ. ಸಾರ್ವಜನಿಕರು ನಾಳೆಯಿಂದ ಬೇಕಾದಂಥ ಪಡಿತರಗಳನ್ನು 4-5 ದಿವಸದ ಮಟ್ಟಿಗೆ ನಾಳೆ ಖರೀದಿ ಮಾಡಿಕೊಳ್ಬೇಕು. 10 ಗಂಟೆ ಒಳಗೆ ತರಕಾರಿ, ಹಣ್ಣು, ಹಾಲು, ಹೂವು ಇದಕ್ಕೆ ತಳ್ಳುವ ಗಾಡಿಯ ಮೂಲಕ, ಕೈಗಾಡಿಯ ಮೂಲಕ ನಗರದಲ್ಲಿ ಮನೆಗೆ ತಲುಪಿಸೋದಕ್ಕೆ ಪತ್ರಿಕೆಗಳು ಮನೆಗೆ ತಲುಪಿಸೋದಕ್ಕೆ ಅವಕಾಶ ಕೊಟ್ಟಿದ್ದೇವೆ. ಸಾರ್ವಜನಿಕರು ಪರಿಸ್ಥಿತಿಯ ನ್ಯಾಯವನ್ನು ಗಮನಿಸಿ ಸಹಕರಿಸಬೇಕು ಅಂತೇಳಿ ಕೈ ಮುಗಿದು ವಿನಂತಿ ಮಾಡ್ತೀವಿ. ಕೋವಿಡ್ ಸಂಕಷ್ಟ ಕಾಲದಲ್ಲಿ ಸಹಾಯವಾಣಿ ಮೂಲಕ ತೊಂದರೆಯಲ್ಲಿರುವ ಸಾರ್ವಜನಿಕರ ನೆರವಿಗೆ ನಿಂತ ಕಾಂಗ್ರೆಸ್ ವಿರುದ್ಧ ಬಿಜೆಪಿಯವರು ಇಲ್ಲಸಲ್ಲದ ಆರೋಪ ಮಾಡುತ್ತಿರುವುದು ಸರಿಯಲ್ಲ ಎಂದು ಕಾಂಗ್ರೆಸ್ ಜಿಲ್ಲಾ ವಕ್ತಾರ ಶಂಭು ಶೆಟ್ಟಿ ಹೇಳಿದ್ದಾರೆ. ಗುರುವಾರ ಕಾರವಾರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಕೋವಿಡ್ ಸಂಕಷ್ಟ ಕಾಲದಲ್ಲಿ ಸಹಾಯವಾಣಿ ಮೂಲಕ ತೊಂದರೆಯಲ್ಲಿರುವ ಸಾರ್ವಜನಿಕರ ನೆರವಿಗೆ ನಿಂತ ಕಾಂಗ್ರೆಸ್ ವಿರುದ್ಧ ಬಿಜೆಪಿಯವರು ಇಲ್ಲಸಲ್ಲದ ಆರೋಪ ಮಾಡುತ್ತಿರುವುದು ಸರಿಯಲ್ಲ ಎಂದು ಕಾಂಗ್ರೆಸ್ ಜಿಲ್ಲಾ ವಕ್ತಾರ ಶಂಭು ಶೆಟ್ಟಿ ತಿಳಿಸಿದ್ದಾರೆ. ಗುರುವಾರ ಕಾರವಾರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡ ಮಾಧ್ಯಮಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಒಂದು ಸಹಾಯವಾಣಿ ಅಂತ ಒಂದು ಗ್ರೂಪ್ ಮಾಡಿಕೊಂಡು ನಾವು ಕೆಲಸ ಒಬ್ಬರಿಗೊಬ್ಬರು ಕೋಆರ್ಡಿನೇಟ್ ಮಾಡ್ಕೊಂಡು ಕೆಲಸ ಮಾಡ್ತೀವಿ. ಕಾರವಾರದಲ್ಲಿ ಇವರು ಕೊರೋನಾ ವಾರಿಯರ್, ಅದರಲ್ಲಿ ಅವರಿಗೆ ಕೊರೋನಾ ವಾರಿಯರ್ ಅಂತ ಹೇಳಿ ನಮ್ಮ ಅಧ್ಯಕ್ಷರು ಮತ್ತು ಸಂಜಯ್ ಸ್ವಾಮಿ ಈ ತಾಲೂಕಿನ ಮತ್ತೆ ಮೋಹನ್ ನಾಯ್ಕ್ ಕೊರೋನಾ ವಾರಿಯರ್. ಇಲ್ಲಿ ಏನು ಪ್ರಾಬ್ಲಮ್ ಇದೆ, ಪೇಷಂಟ್ಗೆ ಆಂಬ್ಯುಲೆನ್ಸ್ ಒದಗಿಸುವುದು, ಪೇಷಂಟ್ಗೆ ಅಲ್ಲಿಂದ ಹೋಗಿ ಆಂಬ್ಯುಲೆನ್ಸ್ ಕರ್ಕೊಂಡು ಬರೋದು, ಅವರಿಗೆ ಟ್ರೀಟ್ಮೆಂಟ್ ಕೊಡಿಸೋದು ಸಹಾಯ ಮಾಡೋದು, ಅವರಿಗೆ ಟ್ಯಾಬ್ಲೆಟ್ ವಗೇರಿಗೆ ಮನೆಯಿಂದ ಕಂಟೈನ್ಮೆಂಟ್ ಪೀರಿಯಡ್ ಅವರಿಗೆ ಮನೆಯಲ್ಲಿ ಇರುವಾಗ ಅವರಿಗೆ ಮೆಡಿಸಿನ್ ಮುಗಿದಿರ್ತದೆ, ಹೋಮ್ ಕ್ವಾರಂಟೈನ್ ಅವರಿಗೆ ಅಲ್ಲಿ ಹೋಗಿ ನಾವು ಆ ಕ್ವಾರಂಟೈನ್ ಮೆಡಿಸಿನ್ ಮುಟ್ಟಿಸುವುದು, ಅಲ್ಲ ಕೋವಿಡ್ ಮೆಡಿಸಿನ್ ಅವರ ಮನೆಗೆ ಮುಟ್ಟಿಸುವುದು. ನಂತರ ಸೀರಿಯಸ್ ಮ್ಯಾಟರ್ಸ್ಗೆ ಮಂಗಳೂರು, ಉಡುಪಿ, ಮಣಿಪಾಲ, ಬೇರೆ ಹುಬ್ಬಳ್ಳಿ, ಈವನ್ ಬೆಂಗಳೂರು ಇಲ್ಲಿ ಕೂಡ ನಮ್ಮೊಟ್ಟಿಗೆ ಸುದೈವವಾಗಿ ಒಬ್ಬರು ಸುಪ್ರೀಂ ಕೋರ್ಟ್ನ ಹಿರಿಯ ನ್ಯಾಯವಾದಿ ದೇವರಾಜ್ ಕಾಮತ್ ಇದ್ದಾರೆ. ಅವರು ಕೂಡ ಇದರಲ್ಲಿ ಭಾರಿ ಮುತುವರ್ಜಿ ವಹಿಸಿ ಕಳೆದ ವರ್ಷ ಕೊರೋನಾ ಮೊದಲ ಅಲೆ ಸಂದರ್ಭದಲ್ಲಿ ಮಾಡಿದ ಖರ್ಚು ವೆಚ್ಚಗಳ ಕುರಿತು ಶ್ವೇತಪತ್ರ ಹೊರಡಿಸುವಂತೆ ಕಾಂಗ್ರೆಸ್ ಮುಖಂಡರು ಬಿಜೆಪಿ ಸರ್ಕಾರಕ್ಕೆ ಒತ್ತಾಯಿಸಿದ್ದರು. ಆದರೆ ಬಿಜೆಪಿ ಸರ್ಕಾರ ಈವರೆಗೂ ಶ್ವೇತಪತ್ರ ಹೊರಡಿಸಿಲ್ಲ. ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಸಹಾಯವಾಣಿ ಮೂಲಕ ಸಾರ್ವಜನಿಕರಿಗೆ ನೆರವು ನೀಡಿದರೆ ನಮ್ಮ ಸಮಾಜ ಸೇವೆ ಕೆಲಸದ ಬಗ್ಗೆ ಶ್ವೇತಪತ್ರ ಹೊರಡಿಸಿ ಎನ್ನುವುದಕ್ಕೆ ಬಿಜೆಪಿಯವರಿಗೆ ಯಾವ ನೈತಿಕ ಹಕ್ಕಿದೆ? ಕಾಂಗ್ರೆಸ್ ಸರ್ವನಾಶ ಆಗಿದೆ ಎಂದವರು ಈಗ ಕಾಂಗ್ರೆಸ್ ಕಂಡರೆ ಭಯ ಆಗುತ್ತಿದೆ ಎನ್ನುತ್ತಿದ್ದಾರೆ. ಬಿಜೆಪಿ ಸತತ ವೈಫಲ್ಯಗಳಿಂದ ಕಾಂಗ್ರೆಸ್ ಪಕ್ಷವೇ ಪರ್ಯಾಯ ಪಕ್ಷ ಎಂದು ದೇಶದ ಜನತೆ ಇಂದು ಅರಿತುಕೊಂಡಿದ್ದಾರೆ. ಮುಖ್ಯವಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವರಿಂದ ಹಿಡಿದು ಎಲ್ಲಾ ಶಾಸಕರು ಸಂಪೂರ್ಣ ವಿಫಲರಾಗಿರುವ ಕಾರಣ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ವ್ಯಾಪಕವಾಗಿ ಹರಡಿದೆ. ಸರ್ಕಾರ ಜಿಲ್ಲಾಡಳಿತ ಸಂಪೂರ್ಣ ಕಡೆಗಣಿಸಿದ ಪರಿಣಾಮ ಪಾಸಿಟಿವಿಟಿ ರೇಟ್ನಲ್ಲಿ ದೇಶದಲ್ಲಿ ಟಾಪ್ 4 ಜಿಲ್ಲೆಗಳಲ್ಲಿ ಉತ್ತರ ಕನ್ನಡ ಜಿಲ್ಲೆ ಒಂದಾಗಿ ಗುರುತಿಸಿಕೊಳ್ಳುವಂತಾಗಿದೆ. ಇಂದು ಜನರಲ್ಲಿ ಕೋವಿಡ್ ಫೋಬಿಯಾ ಇದೆ. ಆಸ್ಪತ್ರೆಗಳಿಗೆ ಹೋಗಲು ಹೆದರುತ್ತಿದ್ದಾರೆ. ಆಸ್ಪತ್ರೆಗಳಿಗೆ ಹೋದರೆ ಸಾಯುತ್ತೇವೆ ಎನ್ನುವ ಭಾವನೆ ಇದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೋವಿಡ್ ಸೋಂಕು ಹೆಚ್ಚಾಗಲು ಬಿಜೆಪಿ ಸರ್ಕಾರದ ತಪ್ಪು ಕ್ರಮಗಳೇ ಕಾರಣ. ಜಿಲ್ಲೆಯ ಹಳ್ಳಿಗಳಲ್ಲಿ, ತಾಂಡಾಗಳಲ್ಲಿ ಕೊರೋನಾ ಸೋಂಕು ಹರಡಿದೆ. ಅವರನ್ನೆಲ್ಲ ಹೋಮ್ ಐಸೋಲೇಷನ್ ನಲ್ಲಿ ಇರಿಸಿದ್ದಾರೆ. ಒಬ್ಬರಿಂದ ಇನ್ನೊಬ್ಬರಿಗೆ, ಕುಟುಂಬದ ಎಲ್ಲರಿಗೂ ಸೋಂಕು ಹರಡುತ್ತಿದೆ ಎಂದು ತಿಳಿಸಿದರು. ಈಗ ನನಗೆ ಬಂದಾಗ ಒಂದು ಫೋನ್ ಇತ್ತು, ಸತ್ಯಸೇನ ಅವರೊಟ್ಟಿಗೆ ಡಿಸ್ಕಷನ್ ಮಾಡಿಕೊಂಡು ಈಗ ಒಂದು ಮಂಗಳಾಯನವರು ಯಡಿಯೂರಪ್ಪನವರಿಗೆ ಕೇಳಿಸಿದ್ರು, ಆ ಶ್ವೇತಪತ್ರವೇ ನಿಮ್ಗೆ ಹೊರಡಿಸಲಿಕ್ಕೆ ಇದರಿಂದ ಆಗಲಿಲ್ಲ. ಈಗ ನಮ್ಮಂತ ಇಂಥ ಒಂದು ಸಮಾಜ ಸೇವಾ ಕಾರ್ಯಕ್ರಮಕ್ಕೆ ಶ್ವೇತಪತ್ರ ಹೊರಡಿಸಿ ಅಂತ ಹೇಳಲಿಕ್ಕೆ ನಿಮ್ಗೆ ನೈತಿಕ ಹಕ್ಕು, ನೈತಿಕ ಆ ಒಂದು ಆಧಾರ ಎಲ್ಲಿದೆ ಅಂತ ನಾನು ಅವರಿಗೆ ಮರುಪ್ರಶ್ನೆ ಹಾಕ್ತಾ ಇದ್ದೇನೆ. ಹಾಗಾಗಿ ನಾನು ಆದಂತರ ಇವರೆಲ್ಲರೂ ಮತ್ತೆ ಹೇಳ್ತಾರೆ, ನಾವು ಯಾವ ರೀತಿ ಕೆಲಸ ಮಾಡ್ತಾ ಇದ್ದೇವೆ ಅಂತ. ನಮಗೆ ಪಬ್ಲಿಸಿಟಿ ಬೇಕಾಗಿಲ್ಲ, ಜನರ ಮನಸ್ಸಿಗೆ ಭಾವನೆ ಬಂದರೆ ಸಾಕು, ಕಾಂಗ್ರೆಸ್ ಪಕ್ಷ ಕೆಲಸ ಮಾಡ್ತದೆ ಇದೆ ಅಂತೇಳಿ. ಆ ಕೆಲಸದಲ್ಲಿ ನಾವು ತಲ್ಲೀನರಾಗಿದ್ದೇವೆ, ಅದನ್ನು ಮಾಡ್ತಾ ಇದ್ದೇವೆ ಅಂತ ನಾವು ಒತ್ತಿ ಹೇಳ್ತಾ ಇದ್ದೇವೆ. ಈಗ ಎಲ್ಲ ನಮ್ಮ ಜಿಲ್ಲೆ ಮತ್ತೆ ಮಾಸ್ಕ್ ಇದು ಲಕ್ಷಾಂತರ ಲೆವೆಲ್ನಲ್ಲಿ ಕೊಡ್ತಾ ಇದ್ದಾರೆ, ಖರ್ಚು ಮಾಡಿಕೊಂಡು ಕೊಡ್ತಾ ಇದ್ದಾರೆ. ಈ ಇಲ್ಲಿ ಕಾಲವಾಗಿ ನಮ್ಮ ಗಾಡಿ ಬಳಕೆಗಳು ಹೇಳ್ತೀವಿ ಮತ್ತೆ ಬರ್ತಾ ಇದೆ. ಇಂಥ ಕಥೆ ಈ ರೀತಿಯ ಒಂದು ಕೆಲಸ ಮಾಡ್ತಾ ಇದ್ದೇವೆ. ಕೇವಲ ಒಂದು ವೆಬಲ್ಲಿ ಫೋಟೋ ಬಂದ ಕೂಡಲೇ ನಾವು ಅವ್ರು ಕೆಲಸ ಮಾಡ್ತಾ ಇಲ್ಲ, ಇವ್ರು ಕೆಲಸ ಮಾಡ್ತಾ ಇಲ್ಲ ಅಂತ ಭಾವನೆ ಬರುವುದಾದ್ರೆ ಅದು ಈ ಒಂದು
ಒಳ್ಳೆದಾದ ಒಂದು ವಸ್ತು ಅಲ್ಲ ಅಂತ ನಾನು ಭಾವಿಸ್ತೇನೆ. ಇನ್ನು ಎಲ್ಲ ತಾಲೂಕು ಆಸ್ಪತ್ರೆಗಳಲ್ಲಿ ಇರುವ ವೆಂಟಿಲೇಟರ್ಗಳನ್ನು ದುಸ್ಥಿತಿಯಿಂದ ಸುಸ್ಥಿತಿಗೆ ತನ್ನಿ ಎಂದು ಮಾಜಿ ಶಾಸಕ ಸತೀಶ್ ಸೇಲ್ ಆಗ್ರಹಿಸಿದ್ದರು. ಎಲ್ಲಾ ತಾಲೂಕುಗಳಿಂದ ಉಸಿರಾಟದ ಸಮಸ್ಯೆ ಇರುವವರು ಕಾರವಾರಕ್ಕೆ ಬರುವ ಸಮಸ್ಯೆ ತಪ್ಪುತ್ತದೆ ಎಂದು ಸತೀಶ್ ಸೇಲ್ ಹೇಳಿದ್ದರು. ಆದರೆ ಜಿಲ್ಲಾ ಉಸ್ತುವಾರಿ ಸಚಿವರು ತಾವು ಜಿಲ್ಲೆಗೆ ಉಸ್ತುವಾರಿ ಎನ್ನುವುದನ್ನು ಮರೆತು ಯಲ್ಲಾಪುರದ ತಾಲೂಕು ಆಸ್ಪತ್ರೆಯದ್ದನ್ನು ಮಾತ್ರ ಸರಿಪಡಿಸಿಕೊಂಡು ಪತ್ರಿಕಾ ಹೇಳಿಕೆ ನೀಡಿದರು. ಕೂಡಲೇ ಎಲ್ಲಾ ತಾಲೂಕು ಆಸ್ಪತ್ರೆಗಳಲ್ಲಿರುವ ವೆಂಟಿಲೇಟರ್ಗಳನ್ನು ಸುಸ್ಥಿತಿಗೆ ತರಬೇಕು. ಕ್ರಿಮ್ಸ್ನಲ್ಲಿ ಆಕ್ಸಿಜನ್ ಘಟಕ ಸ್ಥಾಪಿಸಲು ಸತೀಶ್ ಸೇಲ್ ಮುಂದೆ ಬಂದಿದ್ದರು. ಆದರೆ ಸರ್ಕಾರವೇ ಸ್ಥಾಪಿಸಲಿದೆ ಎಂದು ಕ್ರಿಮ್ಸ್ ನಿರ್ದೇಶಕರು ಪತ್ರ ಬರೆದರು. ಸರ್ಕಾರವೇ ಸ್ಥಾಪಿಸುತ್ತದೆ ಎಂದಾಗ ನಾವು ಸಹಕಾರ ನೀಡಲೇಬೇಕು. ಇನ್ನು ಕೋವಿಡ್ ಸೋಂಕಿತರಿಗೆ ಉತ್ತಮ ಊಟ ನೀಡಲು ಸತೀಶ್ ಸೇಲ್ ಮುಂದೆ ಬಂದಿದ್ದರು. ಆಗ ಶಾಸಕರು ಸರ್ಕಾರದಿಂದಲೇ ನೀಡುವುದಾಗಿ ತಿಳಿಸಿದ್ದರು ಎಂದು ಬಿಜೆಪಿ ಆರೋಪದ ಬಗ್ಗೆ ಶಂಭು ಶೆಟ್ಟಿ ಸ್ಪಷ್ಟನೆ ನೀಡಿದರು. ಆಡಳಿತದಲ್ಲಿರುವ ಈ ಒಂದು ಸರ್ಕಾರವೇ ಈ ಒಂದು ದುಸ್ಥಿತಿಗೆ ಬಿಜೆಪಿ ಆಡಳಿತದಲ್ಲಿರುವ ಈ ಒಂದು ಸರ್ಕಾರದ ಏನು ತಪ್ಪು ಕ್ರಮಗಳೇ ಕಾರಣ ಅಂತ ನಾನು ಒತ್ತಿ ಹೇಳ್ತಾ ಇದ್ದೇನೆ. ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ನಿಮ್ಗೆ ಗೊತ್ತುಂಟು, ಸರಿಯಾಗಿ ಒಂದು ಆಕ್ಸಿಜನ್ ಪ್ರೊವೈಡ್ ಮಾಡಲಿಕ್ಕೆ ಆಗಲಿಲ್ಲ. ಚಾಮರಾಜನಗರದಲ್ಲಿ 26 ಜನ ಆಕ್ಸಿಜನ್ ಇಲ್ಲದೆ ಸತ್ತು. ಇವತ್ತು ನಾನು ಈಗ ನೋಡಿ ಬಂದಿದ್ದೇನೆ, ಬಳ್ಳಾರಿಯ ಒಂದು ತಾಂಡಾದಲ್ಲಿ 100 ಜನರಿಗೆ ಕೋವಿಡ್ ಪಾಸಿಟಿವ್ ಉಂಟು. ನಿಮ್ಮ ಪ್ರಜಾಮಂದಿರದಲ್ಲೇ ಬರ್ತಾ ಇದೆ. ಅವ್ರು ಹೇಳ್ತಾರೆ, ಅಲ್ಲಿ ಒಂದು ರೂಮ್ ಇದ್ದು ಮನೆಯಲ್ಲಿ ಅವರಿಗೆ ಹೋಮ್ ಕ್ವಾರಂಟೈನ್ ಹೇಗೆ ಸಾಧ್ಯ ಅಂತ ಟಿವಿ ನಿಮ್ಮವರೇ ಹೇಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅಲ್ಲಿ ಇವತ್ತು ಎಕ್ಸಾಮ್ ಮಾತ್ರ ಬಳ್ಳಾರಿ ಒಂದು ಕೊಟ್ಟಿದ್ದಾರೆ. ಇಂಥದ್ದು 100 ಕಡೆ ಈ ರೀತಿ ನಡೀತಾ ಇದೆ. ಇನ್ನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸಮೀರ್ ನಾಯ್ಕ್ ಕಾಂಗ್ರೆಸ್ ಸಹಾಯವಾಣಿ ಮೂಲಕ ನೀಡಲಾದ ಸೇವೆಗಳ ಬಗ್ಗೆ ಮಾಹಿತಿ ನೀಡಿದರು. ಈ ವೇಳೆ ಗ್ರಾಮ ಪಂಚಾಯತ್ ಸದಸ್ಯರಾದ ಸಂಜಯ್ ಸಾಳುಂಕೆ ಮಾತನಾಡಿದರು. ಕೋವಿಡ್ ಆಗಿ ಲಾಸ್ಟ್ 6 ಗಂಟೆ ಕೋವಿಡ್ ಬಂದಿದೆ. ಅದನ್ನು ಅವರು ಲೈವ್ ಎಕ್ಸಾಮ್ ಮಾಡಿ ಹೇಳಿದ್ರು. ಆದರೆ ಯಾರನ್ನು ಕೇಳಿಲ್ಲ. ಇವತ್ತು ಜನ ಇದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳಿಕ್ಕೆ ಸರ್ಕಾರಿ ಆಸ್ಪತ್ರೆಗೆ ಬರಲಿಕ್ಕೆ ಹೆದರ್ತಾರೆ. ಯಾಕೆ ಹೆದರ್ತಾರೆ ಅಂತ ಹೇಳಿದ್ರೆ ಅದೊಂದು ಫೋಬಿಯಾ ಆಗಿದೆ. ಕೋವಿಡ್ ಫೋಬಿಯಾ ಅಂತ ಒಂದು ಹಬ್ಬಿಬಿಟ್ಟಿದೆ. ನಾವು ಹೋದ್ರೆ ಸಾಯ್ತೇವೆ, ನಮಗೆ ಟ್ರೀಟ್ಮೆಂಟ್ ಸಿಗುವುದಿಲ್ಲ ಅಂತ. ಆ ಒಂದು ವಿಶ್ವಾಸವನ್ನು ಅವರು ಮೂಡಿಸುವ ಕೆಲಸ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಉಳಿದ ಎಲ್ಲ ಬಿಜೆಪಿ MLAಗಳು ಮಾಡಬೇಕು. ಅದನ್ನು ತಪ್ಪಿದ್ದಾರೆ. ಇವತ್ತು ಏನ್ ಮಾಡ್ತಾ ಇದ್ದಾರೆ, 4 ದಿವಸ ಬೇರೆ ಟ್ರೀಟ್ಮೆಂಟ್ ತಗೊಳ್ತಿದ್ದಾರೆ. ಪ್ರಾಬ್ಲಮ್ ಇದು ಏನು ಬ್ರೀದಿಂಗ್ ಪ್ರಾಬ್ಲಮ್ ಬಂದ ಕೂಡಲೇ ಅಡ್ಮಿಟ್ ಆಗ್ತಾರೆ. ಅದು ಅತಿರೇಕಕ್ಕೆ ಹೋಗ್ತದೆ. ಈ ವ್ಯವಸ್ಥೆಗೆ ಹೋಗಬಾರ್ದು. ಇತ್ತೀಚೆಗೆ ನಮ್ಮ ಮಾಜಿ ಶಾಸಕ ಸತೀಶ್ ಸೇಲ್ ಅವರು ಮತ್ತೆ ಜಿಲ್ಲಾಧ್ಯಕ್ಷ ಭೀಮಣ್ಣ ನಾಯ್ಕನವರು ಮತ್ತೆ ನಾವು ಕಾಂಗ್ರೆಸ್ ಲೀಡರ್ಸ್ ಬಂದು ಇಲ್ಲಿ ಹಲವಾರು ಜಿಲ್ಲಾ ಅಧಿಕಾರಿಗಳು. ಹೊನ್ನಾವರ ಪಟ್ಟಣದ ರಾಮತೀರ್ಥ ಕ್ರಾಸ್ ಹತ್ತಿರ ಆಂಬ್ಯುಲೆನ್ಸ್ ವಾಹನ ಮತ್ತು ಗ್ಯಾಸ್ ಟ್ಯಾಂಕರ್ ನಡುವೆ ಭೀಕರ ರಸ್ತೆ ಅಪಘಾತ ಸಂಭವಿಸಿದ್ದು ಆಂಬ್ಯುಲೆನ್ಸ್ನಲ್ಲಿ ಚಿಕಿತ್ಸೆಗೆಂದು ತೆರಳಿದ ವೃದ್ಧ ಮೃತಪಟ್ಟಿದ್ದಾರೆ. ಗೋಕರ್ಣದ ಮೂರ್ಛೆ ರೋಗ ಪೀಡಿತ 70 ವರ್ಷದ ರಾಮಕೃಷ್ಣ ಗಣಪತಿ ಪ್ರಸಾದ್ ಎನ್ನುವವರನ್ನು ಗೋಕರ್ಣದಿಂದ ಹೊನ್ನಾವರದ ಸೆಂಟ್ ಇಗ್ನೇಷಿಯಸ್ ಆಸ್ಪತ್ರೆಗೆ ಆಂಬ್ಯುಲೆನ್ಸ್ ಮೂಲಕ ಗುರುವಾರ ಕರೆದೊಯ್ಯಲಾಗುತ್ತಿತ್ತು. ಮಂಗಳೂರಿನಿಂದ ಕುಮಟಾ ಕಡೆಗೆ ಹೋಗುವ ಗ್ಯಾಸ್ ಟ್ಯಾಂಕರ್ ಸಂಜೆ 4 ಗಂಟೆ ಸುಮಾರಿಗೆ ಹೊನ್ನಾವರ ಪಟ್ಟಣದ ರಾಮತೀರ್ಥ ಕ್ರಾಸ್ ಹತ್ತಿರ ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ 66ರಲ್ಲಿ ಆಂಬ್ಯುಲೆನ್ಸ್ಗೆ ಡಿಕ್ಕಿ ಹೊಡೆದು ಅಪಘಾತಪಡಿಸಿತ್ತು. ಇದರ ಪರಿಣಾಮವಾಗಿ ಆಂಬ್ಯುಲೆನ್ಸ್ನಲ್ಲಿದ್ದ ಮೂರ್ಛೆ ಕಾಯಿಲೆ ಪೀಡಿತ ರಾಮಕೃಷ್ಣ ಗಣಪತಿ ಪ್ರಸಾದ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಆಂಬ್ಯುಲೆನ್ಸ್ ಚಾಲಕ ಕುಮಟಾ ಬಗ್ಗೋಣ ಕ್ರಾಸ್ನ 45 ವರ್ಷದ ಜಾನುದತ್ತ ನಾಯ್ಕ್ ಗಂಭೀರ ಗಾಯಗೊಂಡಿದ್ದು ಇವರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಉಡುಪಿ ಆದರ್ಶ ಆಸ್ಪತ್ರೆಗೆ ಕಳುಹಿಸಲಾಗಿದೆ. ಆಂಬ್ಯುಲೆನ್ಸ್ ವಾಹನದಲ್ಲಿ ರೋಗಿಯ ಜೊತೆಗಿದ್ದ ಗೋಕರ್ಣದ ಬಾಲಚಂದ್ರ ಗಣಪತಿ ಪ್ರಸಾದ್ ಹಾಗೂ ಗೋಕರ್ಣ ತಾಳಮಕ್ಕಿಯ ಸುಮನಾ ರಾಮಗೌಡ ಅಪಘಾತದಲ್ಲಿ ಗಾಯಗೊಂಡಿದ್ದು ಹೊನ್ನಾವರ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಗ್ಯಾಸ್ ಟ್ಯಾಂಕರ್ ಲಾರಿ ಚಾಲಕ ಪರಾರಿಯಾಗಿದ್ದು ಆತನ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ ಎಂದು ಹೊನ್ನಾವರ ಪೊಲೀಸರು ತಿಳಿಸಿದ್ದಾರೆ. ಇದೀಗ ಕರಾವಳಿ ಮುಂಜಾವು ಡಿಜಿಟಲ್ ವಾರ್ತೆ ಮುಕ್ತಾಯವಾಯಿತು. ಮಾಸ್ಕ್ ಧರಿಸಿ, ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಿ, ಕೋವಿಡ್ ನಿಯಮವನ್ನು ಪಾಲಿಸೋಣ. ನಮಸ್ಕಾರ.